ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ? ಇವತ್ತಿನ ಕ್ಲಾಸಲ್ಲಿ ನಾವು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಇದು ಸಮ್ಮರಿ ಅನ್ನು ನೋಡೋಣ. ವಿ ಹ್ಯಾವ್ ಟೇಕನ್ ಆಲ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಫ್ರಮ್ ಎನ್ ಸಿ ಆರ್ ಟಿಯಿಂದ ಎಲ್ಲ ಪಾಯಿಂಟ್ಸನ್ನು ತಗೊಂಡು ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್ಸಿಗೆ ಇವತ್ತು ನಾವು ಗಮನ ಕೊಡಬೇಕು. ಲೆಟ್ಸ್ ಬಿಗಿನ್ ವಿತ್ ದ ಕ್ಲಾಸ್. ಫ್ಲವರಿಂಗ್ ಪ್ಲಾಂಟ್ಸ್ ಅನ್ನೋದು ಸೆಕ್ಷುವಲ್ ರಿಪ್ರೊಡಕ್ಷನನ್ನು ತೋರಿಸುತ್ತೆ. ಬಿಕಾಸ್ ದೇ ಪ್ರೊಡ್ಯೂಸ್ an organ of sexual reproduction which is called as flower. Alva, flower ಅನ್ನೋದು is an organ of sexual reproduction for the plant. ಆದರೆ ನಮಗೋಸ್ಕರ ಫ್ಲವರ್ ಇದು ಯೂಸಸ್ ಏನಿವೆ? ವಿ ಯೂಸ್ ದೆಮ್ ಇನ್ ಏಸ್ಥೆಟಿಕ್ ಪರ್ಪಸಸ್. ಏಸ್ಥೆಟಿಕ್ ಪರ್ಪಸಸ್ ಅಂದರೆ ಕಣ್ಣಿಗೆ ಚೆನ್ನಾಗಿ ಕಾಣಿಸುತ್ತೆ. ಸೊ ದಟ್ಸ್ ವೈ ಯು ಸಿ ಫ್ಲವರ್ಸ್ ಅರೇಂಜ್ಡ್ ಇನ್ ದ ಹೋಮ್ಸ್. ಗಾರ್ಡನ್ಸಲ್ಲಿ ಹೂಗಳನ್ನು ನೋಡ್ತೀರಾ ನೀವು, ಫಾರ್ ಏಸ್ಥೆಟಿಕ್ ಪರ್ಪಸ್. ಕಲ್ಚರಲ್ ಪರ್ಪಸ್ಸಿಗೂ ಯೂಸ್ ಆಗುತ್ತೆ. ನಮ್ಮ ಸಂಪ್ರದಾಯದಲ್ಲಿ ಹೂವಿಗೆ ತುಂಬ ಮಹತ್ವ ಇದೆ ಅಥವಾ ಇಂಪಾರ್ಟೆನ್ಸ್ ಇದೆ ಅಂತ ಹೇಳ್ಬೋದು. ಇಟ್ ಈಸ್ ಆಲ್ಸೋ ಯೂಸ್ ಟು ಎಕ್ಸ್ಪ್ರೆಸ್ ಹ್ಯಾಪಿನೆಸ್ ಆಗಲಿ ಸ್ಯಾಡ್ನೆಸ್ ಆಗಲಿ ಅಲ್ವಾ. ಬೇರೆ ಬೇರೆ ಜಾಗದಲ್ಲಿ ಹೂಗಳನ್ನು ಯೂಸ್ ಮಾಡ್ತೀವಿ. ಬಟ್ ಎನಿವೇಸ್ ದಿಸ್ ಇಸ್ ನಾಟ್ ದ್ಯಾಟ್ ಇಂಪಾರ್ಟೆಂಟ್ ಫಾರ್ ಅಸ್. ನಮಗೆ ಈ ಪಾಯಿಂಟ್ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ದಟ್ ಆಲ್ ಫ್ಲವರಿಂಗ್ ಪ್ಲಾಂಟ್ಸ್ ಶೋ ಸೆಕ್ಷುವಲ್ ರಿಪ್ರೊಡಕ್ಷನ್. ಟ್ರೂ ಆರ್ ಫಾಲ್ಸ್ ಅನ್ನು ಕೇಳಿದ್ರೆ ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಓಕೆ, ಮಚ್ ಬಿಫೋರ್ ದ ಆ್ಯಕ್ಚುಯಲ್ ಫ್ಲವರ್ ಇಸ್ ಸೀನ್ ಆನ್ ಅ ಪ್ಲಾಂಟ್, the decision that the plant is going to produce a flower has already taken place. So ಈ ಫ್ಲವರ್ ಪ್ರೊಡಕ್ಷನ್ಗೋಸ್ಕರ ಆಗುವಂಥ ಚೇಂಜಸ್ ಯಾವುದು ಪ್ಲಾಂಟ್ ಬಾಡಿಯಲ್ಲಿ? ಒಂದನೇದು ಹಾರ್ಮೋನಲ್ ಚೇಂಜ್. ಹೂ ಪ್ರೊಡ್ಯೂಸ್ ಆಗಬೇಕಾದ್ರೆ ಹಾರ್ಮೋನ್ ರಿಲೀಸ್ ಆಗಬೇಕು. ದಿಸ್ ಹಾರ್ಮೋನ್ ಇಸ್ ಕಾಲ್ಡ್ ಆ್ಯಸ್ ಫ್ಲೋರಿಜನ್. ಕೆಲವು ಬುಕ್ಸಲ್ಲಿ ಇದನ್ನು ಫ್ಲೋರಿಜನ್ ಅಂತ ಕರಿತೀವಿ. ಫ್ಲೋರಿಜನ್ ಅನ್ನೋ ಹಾರ್ಮೋನ್ ಈಸ್ ಬಿಲೀವ್ ಟು ಬಿ ಹೈಪೋಥೆಟಿಕಲ್ ಬಟ್ ಬೈ ಮೆನಿ ಬಾಟನಿಸ್ಟ್. ಯಾಕಂತ ಹೇಳಿದ್ರೆ ಇಲ್ಲಿ ತನಕ ಫ್ಲೋರಿಜನನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಪ್ಯೂರಿಫೈ ಯಾರೂ ಮಾಡಿಲ್ಲ. ಅದಕ್ಕೋಸ್ಕರ ಫ್ಲೋರಿಜನ್ ಇಸ್ ಅ ಹೈಪೋಥೆಟಿಕಲ್ ಹಾರ್ಮೋನ್ ಅಂತೀವಿ. ಬಟ್ ಈ ಹಾರ್ಮೋನಿದ ಕೆಲಸ ಏನು? ಫ್ಲೋರಿಜೆನ್, ಫ್ಲವರ್ ಪ್ರೊಡ್ಯೂಸಿಂಗ್. ಜೆನ್ ಅಂತ ಬಂದರೆ ಫ್ಲವರ್ ಪ್ರೊಡ್ಯೂಸಿಂಗ್, ಫ್ಲವರ್ ಜೆನ್ ಅಂತ ಹೇಳಿದ್ರೆ ಪ್ರೊಡ್ಯೂಸಿಂಗ್. ಫ್ಲೋರಿಜೆನ್ ಇಸ್ ಅ ಹೈಪೋಥೆಟಿಕಲ್ ಹಾರ್ಮೋನ್ ಹೇಳುವಂಥದ್ದು. ಸೊ ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಆ ಹಾರ್ಮೋನಲ್ ಚೇಂಜಸ್ಸಿಂದಾಗಿ ಸ್ಟ್ರಕ್ಚರಲ್ ಚೇಂಜಸ್ ಆಗುತ್ತೆ. And that is how the tip ಅಥವಾ the apex ಇದೆಯಲ್ವಾ, it differentiates and develops from the floral primordia which then forms the inflorescence ಅಂತ ಹೇಳುವಂಥದ್ದು. So basically the apical meristem that under the influence of hormone changes structurally, produces something called as floral primordium, and ಆ floral primordium produces inflorescence ಅಥವಾ flower ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಹಾರ್ಮೋನಲ್ ಚೇಂಜಸ್ ಆಗಬೇಕು ಒಂದನೇದು. ಎರಡನೇದು ಸ್ಟ್ರಕ್ಚರಲ್ ಚೇಂಜಸ್ ಆಗಬೇಕು. ಅದರಿಂದಾಗಿ ಫ್ಲೋರಲ್ ಪ್ರೈಮಾರ್ಡಿಯಮ್ ಚೇಂಜಸ್ ಟು ಇನ್ಫ್ಲಾರೆಸೆನ್ಸ್ ಅಥವಾ ಫ್ಲವರ್ಸ್ ಅಂತ ಹೇಳುವಂಥದ್ದು. ನೆಕ್ಸ್ಟ್, ಪ್ರೀ ಫರ್ಟಿಲೈಸೇಷನ್ ಇವೆಂಟ್ ಬಗ್ಗೆ ಮಾತಾಡೋಣ. ಇನ್ ಪ್ರೀ ಫರ್ಟಿಲೈಸೇಷನ್ ಇವೆಂಟ್ ವಿ ಹ್ಯಾವ್ ಟು ಟಾಕ್ ಅಬೌಟ್ ದ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಪ್ರೆಸೆಂಟ್ ಇನ್ ದ ಫ್ಲವರ್. ಸೊ ಅದ್ರ ಬಗ್ಗೆ ಮಾತಾಡೋಣ. ಸ್ಟೇಮನ್ ಆಗಲಿ, ಮೈಕ್ರೋಸ್ಪೊರಾಂಜಿಯಮ್ ಆಗಲಿ, ಪೋಲನ್ ಗ್ರೇನ್ ಆಗಲಿ, ಇದೆಲ್ಲ ಕೊಟ್ಟಿರುವಂಥ ಟರ್ಮ್ಸ್ ಯಾವುದಕ್ಕೆ? ಫಾರ್ ದ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಇನ್ಸೈಡ್ ಅ ಫ್ಲವರ್ ಅಂತ ಹೇಳ್ಬಹುದು. ಓಕೆನಾ? ಫ್ಲವರ್ಸಲ್ಲಿ 4 ವರ್ಲ್ ಇದೆ. ದರ್ ಆರ್ 4 ವರ್ಲ್ಸ್ ಅಲ್ವಾ. ಕೇಲಿಕ್ಸ್ ಅಂತೀವಿ, ಕೊರೋಲಾ ಅಂತೀವಿ, ಆಂಡ್ರೀಷಿಯಮ್ ಅಂತೀವಿ, ಗೈನೀಷಿಯಮ್ ಅಂತೀವಿ. ಇದನ್ನು ನೀವು ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಕ್ಲಾಸ್ 11th ಕಲ್ತಿರ್ತೀರ. ಅದರ ಡೀಟೇಲ್ಸು ಅಥವಾ ಟೈಪ್ಸು ಕೂಡ ಕಲ್ತಿರ್ತೀರ. ಸೊ ದಟ್ಸ್ ವೈ ಅದರ ಡೆಪ್ತಿಗೆ ನಾವು ಹೋಗ್ತಿಲ್ಲ, ಬಿಕಾಸ್ ದಿಸ್ ಇಸ್ ಅ ಸಮರಿ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ದಟ್ಸ್ ವೈ. ಸೊ ಇಲ್ಲಿ ನಮಗೆ ಸ್ವಲ್ಪ ಗಮನ ಕೊಡಬೇಕಾಗಿರುವಂಥ ಏರಿಯಾಸ್ ಇದು. ಹಿಯರ್ ಯು ಕ್ಯಾನ್ ಸಿ ದಟ್ ಆಂಡ್ರೀಷಿಯಮ್ ಕನ್ಸಿಸ್ಟ್ ಆಫ್ ಅ ವರ್ಲ್ ಆಫ್ ಸ್ಟೇಮನ್ಸ್. ಆಂಡ್ರೀಷಿಯಮಲ್ಲಿ ಇರುವಂಥ ಸ್ಟ್ರಕ್ಚರನ್ನು ನಾವು ಸ್ಟೇಮನ್ ಅಂತ ಕರಿತೀವಿ. ಆ ಸ್ಟೇಮನಲ್ಲಿ ಇರುವಂಥ ಸ್ಟಾಕನ್ನು ಫಿಲಮೆಂಟ್ ಅಂತ ಕರಿತೀವಿ. ಆ್ಯಂಡ್ ಅದ್ರ ಮೇಲ್ಗಡೆ ಇರುವಂಥ ಸ್ಟ್ರಕ್ಚರನ್ನು ಆ್ಯಂಥರ್ ಅಂತ ಹೇಳುವಂಥದ್ದು. ಪೋಲನ್ ಗ್ರೇನ್ಸ್ ಅನ್ನೋದು ಏನಿದೆ, ದ್ಯಾಟ್ ಈಸ್ ಪ್ರೊಡ್ಯೂಸ್ಡ್ ಇನ್ಸೈಡ್ ದಿ ಆ್ಯಂಥರ್. ದ್ಯಾಟ್ ಈಸ್ ಪ್ರೊಡ್ಯೂಸ್ಡ್ ಇನ್ಸೈಡ್ ದಿ ಆ್ಯಂಥರ್. ಸೊ ಅ ಟಿಪಿಕಲ್ ಸ್ಟೇಮನ್ ಹ್ಯಾಸ್ 2 parts, filament and anther. Next, let's talk about the next topic. Filament ಅಂದರೆ ಏನು? I already told you filament is a stalk in anthers, of anthers ಅಂತ ಹೇಳ್ಬಹುದು ಅಲ್ವಾ. ಎಸ್.
ಲಾಂಗ್ ಸ್ಲೆಂಡರ್ ಸ್ಟಾಕ್, ಲಾಂಗ್ ಸ್ಲೆಂಡರ್ ಸ್ಟಾಕ್, ಸ್ಲೆಂಡರ್ ಅಂದರೆ ಥಿನ್ ಆಗಿರೋವಂಥದ್ದು. ದ ಪ್ರಾಕ್ಸಿಮಲ್ ಎಂಡ್ ಆಫ್ ದ ಫಿಲಮೆಂಟ್ ಇಸ್ ಅಟ್ಯಾಚ್ ಟು ದ ಥಲಾಮಸ್ ಅಂತ ಹೇಳ್ತೀವಿ. ಪ್ರಾಕ್ಸಿಮಲ್ ಎಂಡ್ ಅಂದರೆ ಇದು ಹೂವಿನ ಥಲಾಮಸ್ ಅನ್ನೋ ಏರಿಯಾಕ್ಕೆ ಅಟ್ಯಾಚ್ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಆ ಥಲಾಮಸಲ್ಲಿ ನಿಮಗೆ ಕೇಲಿಕ್ಸ್ ಕೊರೋಲಾ ಗೈನೀಷಿಯಮ್ ಕೂಡ ಸಿಗುತ್ತೆ. ಆ್ಯಂಡ್ ಆಲ್ಸೋ ಅಫ್ಕೋರ್ಸ್ ದ ಸ್ಟೇಮನ್ಸ್ ಆರ್ ಅಟ್ಯಾಚ್ಡ್ ಟು ದ್ಯಾಟ್. ಆರ್ ದ ಪೆಟಲ್ ಆಫ್ ದ ಫ್ಲವರ್ಸ್, ಕೆಲವುದರಲ್ಲಿ ಪೆಟಲ್ಸಿಗೆ ಕೂಡ ಅಟ್ಯಾಚ್ ಆಗ್ಬೋದು. ಪೆಟಲ್ಸಿಗೆ ಎಲ್ಲಿ ಅಟ್ಯಾಚ್ ಆಗುತ್ತೆ? ಒಂದನೇದು ಸೊಲನೇಸಿ ಫ್ಯಾಮಿಲಿಯಲ್ಲಿ, ಇನ್ನೊಂದನೇದು ಪೆರಿಯಾಂತ್. ಮೊನೊಕಾಟ್ಸಲ್ಲಿ ಪೆಟಲ್ಸ್ ಅಂತ ಇರಲ್ಲ, ನಿಮಗೆ ಪೆರಿಯಾಂತ್ ಅನ್ನೋ ಒಂದು ಲೇಯರ್ ಇರುತ್ತೆ. ಅಲ್ಲಿ ನಾವು ಎಪಿಫಿಲ್ಲಸ್ ಅನ್ನೋ ವರ್ಡನ್ನು ಯೂಸ್ ಮಾಡ್ತೀವಿ. ಸೊ ನಿಮಗೆ ಲಿಲಿಯೇಸಿಯಲ್ಲಿ ಕೂಡ ದ ಸ್ಟೇಮನ್ಸ್ ಆರ್ ಅಟ್ಯಾಚ್ ಟು ದ ಪೆರಿಯಾಂತ್ ಅಂತ ಹೇಳ್ಬೋದು. ಆ್ಯಂಡ್ ದ ನಂಬರ್ ಆ್ಯಂಡ್ ಲೆಂತ್ ಆಫ್ ದ ಸ್ಟೇಮನ್ಸ್ ಆರ್ ವೇರಿಯಬಲ್ ಇನ್ ಫ್ಲವರ್ಸ್ ಆಫ್ ಡಿಫ್ರೆಂಟ್ ಸ್ಪೀಶಿ. ಎಷ್ಟು ಸ್ಟೇಮನ್ಸ್ ಇರುತ್ತೆ ಆ್ಯಂಡ್ ಅದ್ರ ಲೆಂತ್ ಏನು, ಹೇಗೆ ಅರೇಂಜ್ ಆಗಿರುತ್ತೆ, ಅದೆಲ್ಲ ಸ್ಪೀಶಿ ಟು ಸ್ಪೀಶಿ ವೇರಿ ಆಗುವಂಥದ್ದು. ಅದು ನಮ್ಗೆ ಆಲ್ರೆಡಿ ಗೊತ್ತಿದೆ. ನಥಿಂಗ್ ಯುನೀಕ್ ಇನ್ ದ್ಯಾಟ್. ನೆಕ್ಸ್ಟ್ ಆ್ಯಂಥರ್ ಬಗ್ಗೆ ಮಾತಾಡೋಣ. ಇಲ್ಲಿ ಸ್ವಲ್ಪ ನೀವು ಇಂಪಾರ್ಟೆನ್ಸನ್ನು ಕೊಡಬೇಕಾಗುತ್ತೆ. ಆ್ಯಂಥರ್, ದ ಟರ್ಮಿನಲ್ ಜನರಲಿ ಬೈಲೋಬ್ಡ್ ಸ್ಟ್ರಕ್ಚರ್ ಇಸ್ ಆ್ಯಂಥರ್. ಸೊ ಇದನ್ನು ನಾವು ಬೈಲೋಬ್ ಅಂತ ಕರೆಯುವಂಥದ್ದು. ದಿಸ್ ಇಸ್ ಕನ್ಸಿಡರ್ಡ್ ಟು ಬಿ ಆ್ಯಂಥರ್. ಈಚ್ ಲೋಬ್ ಹ್ಯಾವಿಂಗ್ 2 ಥೀಕಾ, ದಟ್ ಇಸ್ ವೈ ಡೈಥೀಕಸ್ ಅನ್ನೋ ಟರ್ಮಿನಾಲಜಿಯನ್ನು ಯೂಸ್ ಮಾಡ್ತೀವಿ. ಓಕೆ, 2 ಲೋಬಲ್ಲಿ ಕವರಿಂಗ್ಸ್ ಅಥವಾ ನಿಮಗೆ ಪೋಲನ್ ಚೇಂಬರ್ಸ್ ಹೇಳ್ತೀವಿ ಅಥವಾ ಪೋಲನ್ ಸ್ಯಾಕ್ ಅಂತ ಹೇಳ್ತೀವಿ, ಅದು 2 ಸಿಗುತ್ತೆ, ಅದಕ್ಕೆ ಕವರಿಂಗ್ ಇರುತ್ತೆ. ಹೆನ್ಸ್ ದ ವರ್ಡ್ ಡೈಥೀಕಸ್. ಆಫನ್ ಅ ಲಾಂಗಿಟ್ಯೂಡ್ನಲ್ ಗ್ರೂವ್ ರನ್ಸ್ ಲೆಂತ್ ವೈಸ್ ಸೆಪರೇಟಿಂಗ್ ದ ಥೀಕಾ. ನೀವು ಉದ್ದವಾಗಿ ಸ್ಟೇಮನ್ಸನ್ನು ನೋಡಿದ್ರೆ ಇನ್ ದಿಸ್ ಮ್ಯಾನರ್ ಯು ವಿಲ್ ಸಿ ದ್ಯಾಟ್ ಇಲ್ಲಿ ಒಂದು ಡಿಪ್ರೆಷನ್ ಇದೆ. ಓಕೆ, ಅದು ಲಾಂಗಿಟ್ಯೂಡ್ನಲ್ ಗ್ರೂವ್ ಅಂತ ಕರೆಯುವಂಥದ್ದು. ಗ್ರೂವ್ ಅಂದರೆ ಡಿಪ್ರೆಷನ್. ಆ್ಯಂಡ್ ಇನ್ನೊಂದು ಆ್ಯಂಥರ್ ಇಸ್ ಅ 4 ಸೈಡೆಡ್, ಅದಕ್ಕೋಸ್ಕರ ಟೆಟ್ರಾಗೋನಲ್ ಅನ್ನೋ ವರ್ಡನ್ನು ಯೂಸ್ ಮಾಡ್ತೀರಾ. ಕನ್ಸಿಸ್ಟ್ ಆಫ್ 4 ಮೈಕ್ರೋಸ್ಪೊರಾಂಜಿಯಾ, 4 ಮೈಕ್ರೋಸ್ಪೊರಾಂಜಿಯಾ ಇದೆ. ಅದಕ್ಕೋಸ್ಕರ ಇದನ್ನು ಟೆಟ್ರಾಸ್ಪೊರಾಂಜಿಯೇಟ್ ಅಂತ ಕರಿಬಹುದು. ಟೆಟ್ರಾಸ್ಪೊರಾಂಜಿಯೇಟ್ ಅಂತ ಕರಿಬಹುದು. ಟೆಟ್ರಾಸ್ಪೊರಾಂಜಿಯೇಟ್ ಅಂತ ಹೇಳಿದ್ರೆ 4 ಮೈಕ್ರೋಸ್ಪೊರಾಂಜಿಯಾ. ಈಚ್ ಮೈಕ್ರೋಸ್ಪೊರಾಂಜಿಯಾ ಡೆವಲಪ್ ಫರ್ದರ್ ಆ್ಯಂಡ್ ಬಿಕಮ್ ಪೋಲನ್ ಸ್ಯಾಕ್. ಆ ಮೈಕ್ರೋಸ್ಪೊರಾಂಜಿಯಾ ಮುಂದೆ ಹೋಗಿ ಡೆವಲಪ್ಮೆಂಟ್ ಆದ ನಂತರ ಅದನ್ನು ನೀವು ಪೋಲನ್ ಸ್ಯಾಕ್ ಅಂತ ಕರಿತೀರಿ. ಆ್ಯಂಡ್ ವೆನ್ ದ ಪೋಲನ್ ಸ್ಯಾಕ್ ಇಸ್ ಮೆಚ್ಯೂರ್, ಆ್ಯಂಥರ್ ಅನ್ನೋದು ಏನಿದೆ, ಇಟ್ ಇಸ್ ಗೋಯಿಂಗ್ ಟು ಬರ್ಸ್ಟ್ ಓಪನ್ ಇನ್ ಆರ್ಡರ್ ಟು ರಿಲೀಸ್ ದ ಪೋಲನ್ಸ್ ಅಂತ ಹೇಳ್ತೀವಿ. ಕರೆಕ್ಟ್ ಅಲ್ವಾ? ಸೊ ವಾಟ್ ಆರ್ ದ ಟರ್ಮ್ಸ್ ಟು ರಿಮೆಂಬರ್ ಹಿಯರ್? ಒಂದನೇದು, ಲೆಟ್ ಅಸ್ ಜಸ್ಟ್ ಚೇಂಜ್ ದ ಕಲರ್, ಸ್ವಲ್ಪ ನಮಗೆ ಆವಾಗ ನೆನಪಿರುತ್ತೆ, ಅದಕ್ಕೋಸ್ಕರ. ಎಸ್, ಒಂದನೇದು ಬೈಲೋಬ್ಡ್ ಅನ್ನೋ ವರ್ಡನ್ನು ನೆನ್ಪಿಟ್ಕೊಳ್ಳಿ. ಎರಡನೇದು ಯು ಹ್ಯಾವ್ ಟು ರಿಮೆಂಬರ್ ದ ವರ್ಡ್ ಡೈಥೀಕಸ್. 4 ಸೈಡೆಡ್, ಅದಕ್ಕೋಸ್ಕರ ಟೆಟ್ರಾಗೋನಲ್ ಅಂತ ಕರಿತೀರಾ. ಟೆಟ್ರಾಸ್ಪೊರಾಂಜಿಯೇಟ್, ವೈ? ಬಿಕಾಸ್ ದೆರ್ ಆರ್ 4 ಮೈಕ್ರೋಸ್ಪೊರಾಂಜಿಯಾ, ಅದಕ್ಕೋಸ್ಕರ. ಈ ಟರ್ಮ್ಸನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಬಿಕಾಸ್ ದೀಸ್ ಆರ್ ಆಲ್ ಯೂಸ್ಡ್ ಫಾರ್ ಅ ಟಿಪಿಕಲ್ ಆ್ಯಂಥರ್. ಸ್ಟ್ರಕ್ಚರ್ ಆಫ್ ದ ಸೆಕ್ಷನ್. ನೀವು ಆ್ಯಂಥರನ್ನು ಸೆಕ್ಷನ್ ಮಾಡಿದಾಗ, ಕ್ರಾಸ್ ಸೆಕ್ಷನ್ ತೆಗೆದಾಗ, ವಾಟ್ ಆರ್ ದ ಲೇಯರ್ಸ್ ಪ್ರೆಸೆಂಟ್ ವಿದಿನ್ ಇಟ್, ಅದನ್ನು ನೋಡೋಣ. ಸೊ ಯು ಕ್ಯಾನ್ ಸಿ ದಿಸ್ ಪರ್ಟಿಕ್ಯುಲರ್ ಡಯಾಗ್ರಾಮ್ ಹಿಯರ್, ಅಗೇನ್ ಟೇಕನ್ ಫ್ರಮ್ NCERT. ಇಲ್ಲಿ ಫಸ್ಟ್ ಲೇಯರ್ ಬಂದುಬಿಟ್ಟು ಈಸ್ ಎಪಿಡರ್ಮಿಸ್. ದ ಫಸ್ಟ್ ಲೇಯರ್ ಈಸ್ ಎಪಿಡರ್ಮಿಸ್, ಪ್ರೊಟೆಕ್ಟಿವ್ ಆಗಿರುತ್ತೆ. Epidermis is otherwise again having any protective layer, because epidermis is the outermost layer in most of the structures in plant. Endothecium anta adra ಒಳಗಡೆ ಬರುವಂಥ ಲೇಯರ್ ಎಂಡೋಥೀಸಿಯಮ್ ಅಂತ. ಎಂಡೋಥೀಸಿಯಮ್ is also protective, but it also has a role to play in dehiscence of anther. Anther ಒಡೆದು ಪೋಲನ್ ಗ್ರೇನ್ಸನ್ನು ರಿಲೀಸ್ ಮಾಡ್ತಾ ಇದೆ ಅಂತ ಹೇಳಿದರೆ ಅದರಲ್ಲಿ ಎಂಡೋಥೀಸಿಯಮ್ ಹೆಲ್ಪ್ ಮಾಡ್ತಾ ಇದೆ. ಆಮೇಲೆ ಬರುವಂಥದ್ದು ಮಿಡಲ್ ಲೇಯರ್. ಮಿಡಲ್ ಲೇಯರ್
2ರಿಂದ 3 ಲೇಯರ್ ಆಫ್ ಸೆಲ್ಸನ್ನು ನೀವು ನೋಡಬಹುದು. 2ರಿಂದ 3 ಲೇಯರ್ ಆಫ್ ಸೆಲ್. ಇದನ್ನು ಎಫಿಮೆರಲ್ ಅಥವಾ ಟೆಂಪ್ರರಿ ಲೇಯರ್ ಆಫ್ ಸೆಲ್ಸ್ ಕೂಡ ಕರಿತೀವಿ. ಯಾಕಂತ ಹೇಳಿದ್ರೆ ಆಂಥರ್ ಮೆಚ್ಯೂರ್ ಆದಾಗ there will not be any middle layer present in it. Next, tapetum ಅಂತ ಇನ್ನೊಂದು ಲೇಯರ್ ಬರುತ್ತೆ. There's another layer called as tapetum. Tapetum is generally the nutritive layer. Middle layers ಆದ ನಂತರ ಬರುವಂಥದ್ದು tapetum. You can see tapetum here. ಸ್ವಲ್ಪ ಹೈಲೈಟ್ ಮಾಡ್ತಾ ಇದ್ದೀನಿ ನಾನು. This would be the tapetum. Nutritive layer ಅಂತ ಹೇಳ್ತೀವಿ. The pollen grains mature ಅಲ್ವಾ, ಆ ಮೆಚುರಿಟಿಗೆ ನರಿಷ್ಮೆಂಟ್ ಬೇಕು. ಆ ನರಿಷ್ಮೆಂಟನ್ನು ಕೊಡುವಂಥ ಕೆಲಸ ಟೆಪಿಟಮ್ದು. ಅದ್ರ ಒಳಗಡೆ ಬರುವಂಥದ್ದು ಸ್ಪೋರೋಜಿನಸ್ ಟಿಶ್ಯೂ. ಅದರ ಒಳಗಡೆ ಬರುವಂಥದ್ದು ಸ್ಪೋರೋಜಿನಸ್ ಟಿಶ್ಯೂ. ಸೊ ಲೆಟ್ ಅಸ್ ಸಿ ದ ಪಾಯಿಂಟ್ಸ್ ಹಿಯರ್. ಔಟರ್ 3 ವಾಲ್ ಲೇಯರ್ಸ್ ಪರ್ಫಾರ್ಮ್ ದ ಫಂಕ್ಷನ್ ಆಫ್ ಪ್ರೊಟೆಕ್ಷನ್. ಇದನ್ನು ಕೇಳಬಹುದು. ಯಾವ್ದು 3 ಲೇಯರ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರು? ಎಪಿಡರ್ಮಿಸ್, ಎಂಡೋಥೀಸಿಯಮ್ ಆ್ಯಂಡ್ ಮಿಡಲ್ ಲೇಯರ್. ಈ 3 ಲೇಯರ್ ಕೂಡ ಸೇರಿಕೊಂಡು ಪ್ರೊಟೆಕ್ಷನನ್ನು ಕೊಡ್ತಾ ಇದೆ ಟು ದ ಇನ್ನರ್ ಸ್ಟ್ರಕ್ಚರ್ಸ್ ವಿಚ್ ಆರ್ ನಥಿಂಗ್ ಬಟ್ ದ ಸ್ಪೋರೋಜಿನಸ್ ಟಿಶ್ಯೂ ಇನ್ ಎ ಮೆಚ್ಯೂರ್ ಆಂಥರ್, ಆ್ಯಂಡ್ ಮೆಚ್ಯೂರ್ ಆಂಥರಲ್ಲಿ ಅದು ಕನ್ವರ್ಟ್ ಆಗೋದು ಇಂಟು ಪೋಲನ್ ಗ್ರೇನ್ಸ್. ನೆಕ್ಸ್ಟ್, ಆ್ಯಂಡ್ ಹೆಲ್ಪ್ ಇನ್ ಡೆಹಿಸೆನ್ಸ್. ಡೆಹಿಸೆನ್ಸಿಗೆ ಸ್ಪೆಸಿಫಿಕ್ ಆಗಿ ಹೇಳೋದಾದರೆ ಮೇನ್ ಕೆಲಸ ಮಾಡುವಂಥ ಲೇಯರ್ ಎಂಡೋಥೀಸಿಯಮ್ ಆಗಿರುತ್ತೆ. ಆ್ಯಂಡ್ ಈ ಡೆಹಿಸೆನ್ಸಿಂದಾಗಿ ಮೆಚ್ಯೂರ್ ಆಗಿರುವಂಥ ಪೋಲನ್ ಹೊರಗಡೆ ಬರುವಂಥದ್ದು ಫ್ರಮ್ ದಿ ಆಂಥರ್. Innermost wall layer, which is tapetum, it nourishes the developing pollen grains. Already ಹೇಳಿದ್ದೇನೆ. Cells of tapetum possess dense cytoplasm and have more than one nucleus. ತುಂಬ ಜಾಸ್ತಿ ಕೆಲಸ ಮಾಡಬೇಕು in order to nourish the growing pollen grain. ಜಾಸ್ತಿ ಕೆಲಸ ಮಾಡಬೇಕಾದ್ರೆ ಒಂದು ನ್ಯೂಕ್ಲಿಯಸ್ ಸಾಕಾಗಲ್ಲ. ಅದಕ್ಕೋಸ್ಕರ ಇಟ್ ಜನರಲಿ ಹ್ಯಾಸ್ ಮೋರ್ ದ್ಯಾನ್ 1 ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ ನಾವು. ಯಾವುದು? ಟೆಪಿಟಮ್. ಇದು ಟೆಪಿಟಮ್ ಸ್ಪೆಷಾಲಿಟಿ ಆಗಿದೆ. ಕಾಂಪ್ಯಾಕ್ಟ್ಲಿ ಅರೇಂಜ್ಡ್ ಹೋಮೋಜಿನಸ್ ಸೆಲ್ಸ್. ಹೋಮೋಜಿನಸ್ ಸೆಲ್ಸ್ ಅಂದರೆ ಒಂದೇ ಥರದ ಸೆಲ್ಸ್ ಪ್ರೆಸೆಂಟ್ ಇರೋದು ಇನ್ಸೈಡ್ ದ ಪೋಲನ್, ಇನ್ಸೈಡ್ ದ ಮೈಕ್ರೋಸ್ಪೊರಾಂಜಿಯಮ್, ಆ್ಯಂಡ್ ಇದನ್ನು ನೀವು ಸ್ಪೋರೋಜಿನಸ್ ಟಿಶ್ಯೂ ಅಂತ ಕರಿತೀರ. ನೋಡಿ, ಇನ್ ಇಮ್ಮೆಚ್ಯೂರ್ ಆಂಥರ್ ಯು ಯೂಸಿಂಗ್ ದ ವರ್ಡ್ ಸ್ಪೋರೋಜಿನಸ್ ಟಿಶ್ಯೂ ಆ್ಯಂಡ್ ಮೈಕ್ರೋಸ್ಪೊರಾಂಜಿಯಮ್. ಅದೇ ಅದು ಮೆಚ್ಯೂರ್ ಆದಾಗ ಮೈಕ್ರೋಸ್ಪೊರಾಂಜಿಯಮ್ ಅನ್ನೋದು ಪೋಲನ್ ಸಾಕಾಗುತ್ತೆ, ಆ್ಯಂಡ್ ಸ್ಪೋರೋಜಿನಸ್ ಟಿಶ್ಯೂ ಇಸ್ ಗೋಯಿಂಗ್ ಟು ಕನ್ವರ್ಟ್ ಇನ್ ಟು ಪೋಲನ್ ಗ್ರೇನ್ಸ್. ರೈಟ್? ಎಸ್. ಮುಂದೆ ಹೋಗೋಣ. ಮೈಕ್ರೋಸ್ಪೋರೋಜೆನೆಸಿಸ್. ಹೇಗೆ ಸ್ಪೋರೋಜಿನಸ್ ಟಿಶ್ಯೂ ಕನ್ವರ್ಟ್ಸ್ ಇಂಟು microspores and which further develops into pollen grain ಅಂತ ನೋಡಬೇಕು. Here you can see that microsporogenesis ಅಂದರೆ ಏನು? Formation of microspores from pollen mother cell. Pollen mother cell ಇಂದ microspore formation ಆಗುವಂಥದ್ದು. ಸೊ ನಮ್ಮ ಹತ್ರ as anther develops the cells of the sporogenous tissue. ಸ್ಪೋರೋಜಿನಸ್ ಟಿಶ್ಯೂ ಅಲ್ಲಿ ಎಷ್ಟು ಸೆಲ್ಸ್ ಇತ್ತು? 100 ಇರ್ಬೋದು, 1000 ಇರ್ಬೋದು, ಅದಕ್ಕಿಂತ ಜಾಸ್ತಿನೂ ಇರ್ಬೋದು. ಎವ್ರಿ ಸೆಲ್ ಈಸ್ ಲೈಕ್ಲಿ ಟು ಪಾರ್ಟಿಸಿಪೇಟ್ ಇನ್ ಫಾರ್ಮೇಷನ್ ಆಫ್ ಪೋಲನ್ ಗ್ರೇನ್. ಸೊ ಇಲ್ಲಿ ನಾನು ಒಂದು ಸೆಲ್ಲನ್ನು ತೋರಿಸ್ತಾ ಇದ್ದೀನಿ. ಲೆಟ್ ಅಸ್ ಸೇ ದಿಸ್ ಸೆಲ್ ಇಸ್ ದ ಪೋಲನ್ ಮದರ್ ಸೆಲ್, ಅಥವಾ ಇದನ್ನು ನೀವು ಮೈಕ್ರೋಸ್ಪೋರ್ ಮದರ್ ಸೆಲ್ ಅಂತ ಕೂಡ ಕರಿಬಹುದು. ಆ್ಯಂಡ್ ಇದರದ್ದು ಪ್ಲಾಯ್ಡಿ ಅಂತ ಹೇಳಿದ್ರೆ ಡಿಪ್ಲಾಯ್ಡಾ, ಹ್ಯಾಪ್ಲಾಯ್ಡಾ, ಟ್ರಿಪ್ಲಾಯ್ಡಾ, ಇದನ್ನು ನೀವು ಪ್ಲಾಯ್ಡಿ ಅಂತ ಹೇಳ್ತೀವಿ. ಇದನ್ನು ನೀವು ಪ್ಲಾಯ್ಡಿ ಅಂತ ಹೇಳ್ತೀರಾ. ಸೊ 2n ಇಸ್ ನಥಿಂಗ್ ಬಟ್ ಡಿಪ್ಲಾಯ್ಡ್. ಈ ಡಿಪ್ಲಾಯ್ಡ್ ಸೆಲ್ ಮಿಯೋಸಿಸ್ ಆಗಿ ನಮಗೆ ಮೈಕ್ರೋಸ್ಪೋರ್ ಟೆಟ್ರಾಡನ್ನು ಕೊಡುತ್ತೆ. 4 ಮೈಕ್ರೋಸ್ಪೋರ್ಸ್ ಆರ್ ಪ್ರೊಡ್ಯೂಸ್ಡ್. ಟೆಟ್ರಾಡ್ ಅಂದರೆ 4 ಮೈಕ್ರೋಸ್ಪೋರ್ ಪ್ರೊಡ್ಯೂಸ್ ಆಗ್ತಾ ಇದೆ. ವಾಟ್ ಡಿವಿಷನ್? ಮಿಯೋಟಿಕ್ ಡಿವಿಷನ್. ನಾವು 11th ಅಲ್ಲಿ ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನಲ್ಲಿ ಆಲ್ರೆಡಿ ಕಲ್ತಿದ್ದೀವಿ. ದ್ಯಾಟ್ ದ division is meiosis. That means 4 daughter cells are produced and the daughter cells are haploid. It now already kaltidivi, correct alva? So the microspores born from the pollen mother cell are also haploid here. Next, so nan helidantade idanna illi kottidare. As the anther matures, anther mature adaga and dehydrate ಆದಾಗ, ನೀರಿನ ಅಂಶ ಅದರಲ್ಲಿ ಕಮ್ಮಿ ಆದಾಗ, the microspores dissociate from each other and develop into pollen grain.
ಈ ಟೆಟ್ರಾಡ್ ಏನಿದೆ ಇದರಲ್ಲಿ ಸದ್ಯಕ್ಕೆ 4 ಮೈಕ್ರೋಸ್ಪೋರ್ ಒಟ್ಟಿಗೆ ಇದೆ. ಆಂಥರ್ ಮೆಚೂರ್ ಆಗ್ತಾ ಇದ್ದಂಗೆ ಆ್ಯಂಡ್ ನೀರಿನ ಅಂಶ ಅದರಲ್ಲಿ ಕಮ್ಮಿ ಆಗ್ತಾ ಇದ್ದಂಗೆ ದ ಸೆಲ್ಸ್ ಆರ್ ಗೋಯಿಂಗ್ ಟು ಸೆಪರೇಟ್ and they are going to develop into pollen grains ಅಂತ ಹೇಳುವಂಥದ್ದು. So now let's continue the topic. ಇವಾಗ ಒಂದು ಪೋಲನ್ ಗ್ರೇನ್ ಡೆವಲಪ್ ಆಯಿತು ಅಂತ ಅಂದ್ಕೊಳ್ಳಿ. ಆ ಪೋಲನ್ ಗ್ರೇನ್ ಒಳಗಡೆ 2 ಸೆಲ್ಸ್ ಇರುತ್ತವೆ. ಒನ್ ಇಸ್ ವೆಜಿಟೇಟಿವ್ ಸೆಲ್, ದಿ ಅದರ್ ಒನ್ ಇಸ್ ಜನರೇಟಿವ್ ಸೆಲ್. ಇನ್ ಓವರ್ 60% ಆಫ್ ಏಂಜಿಯೋಸ್ಪರ್ಮ್ ಪೋಲನ್ ಗ್ರೇನ್ಸ್ ಆರ್ ಶೆಡ್ ಎಟ್ 2-celled ಸ್ಟೇಜ್. ಆ 2-celled ಸ್ಟೇಜ್ ಯಾವುದು? ವೆಜಿಟೇಟಿವ್ ಸೆಲ್ ಆ್ಯಂಡ್ generative cell. Vegetative cell and generative cell. And ಆ ವೆಜಿಟೇಟಿವ್ ಸೆಲ್ ಏನಿದೆ ಅದು ಪೋಲನ್ ಟ್ಯೂಬ್ ಫಾರ್ಮೇಷನ್ಗೆ ಹೆಲ್ಪ್ ಮಾಡುತ್ತೆ. ಅದನ್ನು ನಾನು ಮುಂದೆ ಹೋಗಿ ಹೇಳ್ತೀನಿ. ದ ಜನರೇಟಿವ್ ಸೆಲ್ ಡಿವೈಡ್ಸ್ ಟು ಫಾರ್ಮ್ 2 ಮೇಲ್ ಗೆಮೀಟ್ಸ್. ಆ್ಯಂಡ್ ಇದು ನೋಡಿ 60% ಆಫ್ ದಿ ಎಂಜಿಯೋಸ್ಪರ್ಮ್ ಯಾವಾಗ ಶೆಡ್ ಮಾಡ್ತಾ ಇದೆ? ವೆನ್ ದ ವೆಜಿಟೇಟಿವ್ ಸೆಲ್ ಆ್ಯಂಡ್ ಜನರೇಟಿವ್ ಸೆಲ್ಸ್ ಆರ್ ಪ್ರೆಸೆಂಟ್. ಇನ್ನೂ ಜನರೇಟಿವ್ ಸೆಲ್ ಮೇಲ್ ಗೆಮೀಟನ್ನು ಫಾರ್ಮ್ ಮಾಡಿಲ್ಲ. Even before it forms male gamete, the pollen grains are released. Okay? Yes. So 60% of angiosperms shed the pollen grains at 2-celled stage. ಇದನ್ನು ನೀವು ಮೆಚ್ಯೂರ್ ಪೋಲನ್ ಗ್ರೇನ್ ಅಂತಲೇ ಕರೆಯೋದು. ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ತುಂಬ ಮಕ್ಕಳಿಗೆ ಕನ್ಫ್ಯೂಷನ್. 2-celled ಸ್ಟೇಜಲ್ಲಿ ಪೋಲನ್ ಗ್ರೇನ್ಸ್ ಮೆಚ್ಯೂರ್ ಇರಲ್ಲ ಅಂತ. ಆಲ್ರೆಡಿ ಮೆಚ್ಯೂರ್ ಆಗಿರುತ್ತೆ, ಬಟ್ ಸ್ಟಿಲ್ ಇಟ್ ಇಸ್ ಶೆಡ್. ಓಕೆ, ಒನ್ಸ್ ಇಟ್ ಲ್ಯಾಂಡ್ಸ್ ಆನ್ ದ ಸೂಟಬಲ್ ಸ್ಟಿಗ್ಮಾ, ಅಲ್ಲಿ ಜನರೇಟಿವ್ ಸೆಲ್ ಡಿವೈಡ್ ಆಗಿ 2 ಮೇಲ್ ಗೆಮೆಟ್ ಕೊಡುತ್ತೆ. ಜಸ್ಟ್ ಬಿಕಾಸ್ ಇಟ್ ಇಸ್ ಶೆಡ್ ಎಟ್ 2-celled ಸ್ಟೇಜ್ ಡಸಂಟ್ ಮೀನ್ ದಟ್ ಇಟ್ ಇಸ್ ನಾಟ್ ಮೆಚ್ಯೂರ್. ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಯು ಕ್ಯಾನ್ ಸಿ ಹಿಯರ್, ಇಲ್ಲಿ ನಮಗೆ ಯೂಸಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಆಫ್ ಪೋಲನ್ ಗ್ರೇನ್ಸ್. ಓಕೆ, ಪೋಲನ್ ಗ್ರೇನ್ಸ್ ಆಫ್ ಮೆನಿ ಸ್ಪೀಶಿ ಕಾಸ್ ಸಿವಿಯರ್ ಅಲರ್ಜೀಸ್, ಕ್ರೋನಿಕ್ ರೆಸ್ಪಿರೇಟರಿ ಡಿಸಾರ್ಡರ್ಸ್, ಆಸ್ತಮಾ, ಬ್ರೊಂಕೈಟಿಸ್ ಎಕ್ಸೆಟ್ರಾ. ಇದಕ್ಕೆ ಎಕ್ಸಾಂಪಲ್ ಪಾರ್ಥೇನಿಯಮ್ ಅಥವಾ ಕ್ಯಾರೆಟ್ ಗ್ರಾಸ್. ಆ್ಯಂಡ್ ಇಟ್ ವಾಸ್ ಬ್ರಾಟ್ ಆ್ಯಸ್ ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಆ್ಯಸ್ ಅ ಕಂಟ್ಯಾಮಿನೆಂಟ್. ವೀಟನ್ನು ಇಂಪೋರ್ಟ್ ಮಾಡಬೇಕಾದ್ರೆ ಪಾರ್ಥೇನಿಯಮ್ ಗಿಡ ಏನಿದೆ ಅದು ಆ್ಯಸ್ ಅ ಕಂಟ್ಯಾಮಿನೆಂಟ್ ಎಂಟರ್ಡ್ ಇನ್ ಟು ಇಂಡಿಯಾ. ಆ್ಯಂಡ್ ಇವಾಗ ಇಂಡಿಯಾದಲ್ಲಿ ಆ್ಯಸ್ ಅ ವೀಡ್ ಇಟ್ ಗ್ರೋಸ್ ಕೇಮ್ ಇನ್ ಟು ಇಂಡಿಯಾ ಆ್ಯಸ್ ಅ ಕಂಟ್ಯಾಮಿನೆಂಟ್ ವಿತ್ ವೀಟ್. ಇದನ್ನು ಕೂಡ ಕೇಳ್ಬೋದು. ಯಾವ ಪ್ಲಾಂಟ್ ಜೊತೆ ಪಾರ್ಥೇನಿಯಮ್ ಕಂಟ್ಯಾಮಿನೆಂಟ್ ಆಗಿ ಬಂದಿದೆ? ಓಕೆ, ಇನ್ನೊಂದು ಪಾರ್ಥೇನಿಯಮ್ ಅಂದ ತಕ್ಷಣ ಅದರದ್ದು ಕಾಮನ್ ನೇಮ್ ಕೂಡ ನೆನ್ಪಿಟ್ಕೊಳ್ಳಿ, ಕ್ಯಾರೆಟ್ ಗ್ರಾಸ್ ಅಂತ ಕೂಡ ಕರೀತಾರೆ. ಓಕೆ, ಪೋಲನ್ ಗ್ರೇನ್ಸ್ ಆರ್ ರಿಚ್ ಇನ್ ನ್ಯೂಟ್ರಿಯೆಂಟ್ಸ್. ಪೋಲನ್ ಟ್ಯಾಬ್ಲೆಟ್ಸ್ ಆ್ಯಂಡ್ ಸಿರಪ್ಸ್ ಹ್ಯಾಸ್ ಬಿನ್ ಕ್ಲೇಮ್ಡ್ ಟು ಇನ್ಕ್ರೀಸ್ ಪರ್ಫಾರ್ಮೆನ್ಸ್ ಆಫ್ ಅಥ್ಲೀಟ್ಸ್ ಆ್ಯಂಡ್ ರೇಸ್ ಹಾರ್ಸಸ್. ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಇಟ್ ಹ್ಯಾಸ್ ಬೀನ್ ಯೂಸ್ ಟು ಇನ್ಕ್ರೀಸ್ ದ ಪರ್ಫಾರ್ಮೆನ್ಸ್ ಆಫ್ ಅಥ್ಲೀಟ್ಸ್ ಆ್ಯಂಡ್ ರೇಸ್ ಹಾರ್ಸಸ್. ಯಾವ ಫಾರ್ಮಲ್ಲಿ ಪೋಲನ್ ಗ್ರೇನ್ಸನ್ನು ಯೂಸ್ ಮಾಡ್ತಾರೆ? ಆ್ಯಸ್ ಟ್ಯಾಬ್ಲೆಟ್ಸ್ ಆ್ಯಂಡ್ ಸಿರಪ್ಸ್. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ದೇರ್ ಇಸ್ ನೋ ಡೌಟ್. ನೆಕ್ಸ್ಟ್ ಟಾಪಿಕ್, ಪೋಲನ್ ಗ್ರೇನ್ಸ್ ರೆಪ್ರೆಸೆಂಟ್ ಮೇಲ್ ಗೆಮಿಟೋಫೈಟ್. ಇದು ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಸ್ಟೇಟ್ಮೆಂಟ್. ಪೋಲನ್ ಗ್ರೇನ್ಸನ್ನು ಮೇಲ್ ಗೆಮಿಟೋಫೈಟ್ಸ್ ಅಂತ ಕರೀತಾರೆ. ಪೋಲನ್ ಗ್ರೇನ್ಸ್ ಆರ್ ನಾಟ್ ಮೇಲ್ ಗೆಮೀಟ್ಸ್. ಪೋಲನ್ ಗ್ರೇನ್ಸಲ್ಲಿ ಇರೋಂಥ ಜನರೇಟಿವ್ ಸೆಲ್ ಏನಿದೆ ಅದು ಮುಂದೆ ಹೋಗಿ ಮೇಲ್ ಗೆಮೀಟನ್ನು ಫಾರ್ಮ್ ಮಾಡಬೇಕು. ಸೊ ದ ಪೋಲನ್ ಗ್ರೇನ್ಸ್ ಆರ್ ಕಾಲ್ಡ್ ಆಸ್ ಗ್ಯಾಮಿಟೋಫೈಟ್ಸ್. ಓಕೆ, ಆ್ಯಂಡ್ ಅದರ ಒಳಗಡೆ ಪ್ರೊಡ್ಯೂಸ್ ಆಗುವಂಥದ್ದು ಮೇಲ್ ಗೆಮೀಟ್. ಆ್ಯಂಡ್ ನೀವು ಪೋಲನ್ ಗ್ರೇನ್ಸನ್ನು ನೋಡಿದ್ರೆ 2 ಲೇಯರ್ ಕಾಣಿಸುತ್ತೆ ನಿಮಗೆ. ಹೊರಗಡೆ ಇರುವಂಥ ಎಕ್ಸೈನ್ ಆ್ಯಂಡ್ ಒಳಗಡೆ ಇರುವಂಥ ಇಂಟೈನ್. ಆ ಎಕ್ಸೈನ್ ಏನಿದೆ ಅದರದ್ದು ಮೆಟೀರಿಯಲ್ ಯಾವುದು? ಸ್ಪೋರೋಪೊಲೆನಿನ್. ಅದರಿಂದಾಗಿ ಪೋಲನ್ ಗ್ರೇನ್ಸಿಗೆ ಆರ್ನಮೆಂಟೇಷನ್ ಬರಬಹುದು. ಆರ್ನಮೆಂಟೇಷನ್ ಅಂತ ಹೇಳಿದ್ರೆ ಪೋಲನ್ ಗ್ರೇನ್ಸ್ ಮೇಲೆ ಬೇರೆ ಬೇರೆ ಪ್ಯಾಟರ್ನ್ಸ್ ಕ್ರಿಯೇಟ್ ಆಗಬಹುದು. ಸೊ ನಿಮಗೆ ಸ್ಪೀಶಿ ಮೇಲೆ ಡಿಪೆಂಡ್ ಆಗುತ್ತೆ ಹೌ ದ ಪೋಲನ್ ಗ್ರೇನ್ ಲುಕ್ಸ್. ಅದರ ಸೈಜ್ ಇರ್ಬೋದು, ಅದರಲ್ಲಿ ಇರುವಂಥ ಜರ್ಮ್ ಪೋರ್ ಇರ್ಬೋದು, ಅಥವಾ ಓವರ್ ಆಲ್ ಆರ್ನಮೆಂಟೇಷನ್ ಇರಬಹುದು. ಸೊ ದಿಸ್ ಇಸ್ ಹೌ ದ ಪೋಲನ್ ಗ್ರೇನ್ ಲುಕ್ಸ್. ನಿಮಗೆ ಇಲ್ಲಿ
The bigger one is called as the vegetative cell. It has abundant food reserve and irregularly shaped nucleus. Now this can be a possible question where they ask you to differentiate between vegetative cell and generative cell. So idinna ನೆನಪಿಟ್ಕೊಳ್ಳಿ. The vegetative cell ದೊಡ್ಡದಾಗಿದೆ, it has a lot of food and irregular shaped nucleus ಇರುತ್ತೆ. ಓಕೆ, ನ್ಯೂಕ್ಲಿಯಸ್ಗೆ ಯಾವುದೇ ಥರದ ಶೇಪ್ ಇರಲ್ಲ. ಜನರೇಟಿವ್ ಸೆಲ್ ಅನ್ನೋದು ಈ ಪರ್ಟಿಕ್ಯುಲರ್ ಚಿಕ್ಕದಾಗಿರುವಂಥ ಸೆಲ್. ಸ್ಮಾಲ್, ಎಷ್ಟು ಚಿಕ್ಕದಂತ ಹೇಳಿದ್ರೆ ವೆಜಿಟೇಟಿವ್ ಸೆಲ್ಲಿನ ಸೈಟೋಪ್ಲಾಸಮಲ್ಲಿ ತೇಲಾಡ್ತಾ ಇರುತ್ತೆ. ಸೊ ಫ್ಲೋಟ್ಸ್ ಇನ್ ದ ಸೈಟೋಪ್ಲಾಸಮ್ ಆಫ್ ವೆಜಿಟೇಟಿವ್ ಸೆಲ್. ಸ್ಪಿಂಡಲ್ ಶೇಪ್ಡ್ ವಿತ್ ಡೆನ್ಸ್ ಸೈಟೋಪ್ಲಾಸಮ್ ಆ್ಯಂಡ್ ನ್ಯೂಕ್ಲಿಯಸ್. ಸ್ಪಿಂಡಲ್ ಶೇಪ್ ಅಂತ ಹೇಳಿದ್ರೆ ಏನು, ಮಧ್ಯದಲ್ಲಿ ಬ್ರಾಡ್ ಆಗಿ ಟಿಪ್ಸ್ ಅನ್ನೋದು ಸ್ವಲ್ಪ ನ್ಯಾರೋ ಆಗಿರುತ್ತೆ, ಟೇಪರಿಂಗ್ ಟಿಪ್ಸ್. ವಾಲ್ ಆಲ್ರೆಡಿ ಹೇಳಿದ್ದೀನಿ ನಾನು ನಿಮಗೆ, that the wall is called as exine and intine. Exine is outer hard wall made up of sporopollen. And ಎಲ್ಲಿ ನಿಮಗೆ ಎಕ್ಸೈನ್ ಆಬ್ಸೆಂಟ್ ಆಗಿರುತ್ತೆ ಆ ಪರ್ಟಿಕ್ಯುಲರ್ ರೀಜನ್ ಅನ್ನು ನೀವು ಜರ್ಮ್ ಪೋರ್ ಅಂತ ಕರಿತೀರ. ಓಕೆ, ಆ ಜರ್ಮ್ ಪೋರ್ ಇಂದ ಪೋಲನ್ ಟ್ಯೂಬ್ ಗ್ರೋ ಆಗುತ್ತೆ ಇನ್ ಫ್ಯೂಚರ್. ಓಕೆ, grows through it. Inner wall ಅನ್ನು ನೀವು ಎಂಟೈನ್ ಅಂತ ಕರೆಯುವಂಥದ್ದು, and it is made up of cellulose and pectin. Intine is a continuous layer. ಯಾವುದೇ ಜಾಗದಲ್ಲಿ ಇಂಟೈನ್ ಆಬ್ಸೆಂಟ್ ಇಲ್ಲ ಅಂತ ಇಲ್ಲ. ಬಟ್ ಸ್ಪೋರೋಪೊಲಿನಿನ್ ಇಸ್ ಅ ಡಿಸ್ಕಂಟಿನ್ಯೂಸ್ ಲೇಯರ್. ಎಲ್ಲಿ ಜರ್ಮ್ ಪೋರ್ ಇದೆ ಅಲ್ಲಿ ನಿಮಗೆ ಸ್ಪೋರೋಪೊಲಿನಿನ್ ಸಿಗಲ್ಲ. ಒನ್ ಆಫ್ ದ ಟಫೆಸ್ಟ್ ಮೆಟೀರಿಯಲ್ ಪ್ರೊಡ್ಯೂಸ್ಡ್ ಬೈ ಪ್ಲಾಂಟ್ಸ್. ಇಟ್ ಕ್ಯಾನ್ ವಿತ್ಸ್ಟ್ಯಾಂಡ್ ಎಂಜೈಮ್, heat. Okay, it can withstand high temperature, sun rays. ಇದನ್ನೆಲ್ಲ withstand ಮಾಡುತ್ತೆ without being degraded. One of the toughest material produced. Pollen viability ಬಗ್ಗೆ ಮಾತಾಡೋಣ. Pollen viability ಅಂದರೆ ಏನು? Pollen viability ಅಂತ ಹೇಳಿದ್ರೆ ability to germinate pollen tube. ಆ ability ಅನ್ನೋದು ಅರ್ಧ ಗಂಟೆಗೂ ಇರ್ಬೋದು ಅಥವಾ it can be for few months. ಸೊ ಅದನ್ನು ನಾವು ಪೋಲನ್ ವಯಬಿಲಿಟಿ ಅಂತ ಕರಿತೀವಿ. ಇಟ್ ಈಸ್ ಡಿಟರ್ಮೈನ್ಡ್ ಬೈ ದ ಟೈಪ್ ಆಫ್ ಸ್ಪೀಶೀಸ್ ಅಥವಾ ಜೆನೆಟಿಕ್ಸ್ ಅಂತ ಹೇಳ್ಬಹುದು. ಸೊ ಪೋಲನ್ ವಯಬಿಲಿಟಿ ಈಸ್ ಹೈಲಿ ವೇರಿಯೇಬಲ್, ತುಂಬ ವೇರಿ ಆಗುತ್ತೆ, ಲೈಕ್ ಐ ಟೋಲ್ಡ್ ಯು, ಡಿಪೆಂಡಿಂಗ್ ಅಪಾನ್ ದ ಸ್ಪೀಶೀಸ್. ಓಕೆ, ಟು ಸಮ್ ಎಕ್ಸ್ಟೆಂಟ್ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ದ ಟೆಂಪ್ರೇಚರ್ ಆ್ಯಂಡ್ ಹ್ಯೂಮಿಡಿಟಿ. ಐಡಿಯಲ್ ಟೆಂಪ್ರೇಚರ್ ಆಗಿದ್ದರೆ, ಐಡಿಯಲ್ ಹ್ಯೂಮಿಡಿಟಿ ಆಗಿದ್ದರೆ ಆ ವಯಬಿಲಿಟಿ ಅನ್ನೋದು ಎಷ್ಟು ಫ್ಯೂ ಮಂತ್ಸಿಗೆ ಬೇಕಾ, ಫ್ಯೂ ಮಂತ್ಸ್ ವಯಬಲ್ ಆಗಿರುತ್ತೆ. ಆದರೆ ಎಡ್ವರ್ಸ್ ಟೆಂಪ್ರೇಚರ್ ಆಯಿತು, ಎಡ್ವರ್ಸ್ ಹ್ಯೂಮಿಡಿಟಿ ಆಯಿತು, ನ್ಯಾಚುರಲಿ ಆ ವಯಬಿಲಿಟಿದು ಲೈಫ್ ಏನಿದೆ ಅದು ಕಮ್ಮಿ ಆಗಬಹುದು. ಸಮ್ ಸೀರಿಯಲ್ಸ್ ಲೈಕ್ ರೈಸ್ ಆ್ಯಂಡ್ ವೀಟ್ ಪೋಲನ್ ಗ್ರೇನ್ ಲೂಸ್ ವಯಬಿಲಿಟಿ ವಿದಿನ್ 30 minutes ಆಫ್ ರಿಲೀಸ್. ಇಂಪಾರ್ಟೆಂಟ್ ಆಗಿದೆ. 30 minutes ಪೋಲನ್ ವಯಬಿಲಿಟಿ ಇರೋದು ಯಾವ ಪ್ಲಾಂಟಿಗೆ ಅಂತ ಕೇಳಿದ್ರೆ ರೈಸ್ ಆ್ಯಂಡ್ ವೀಟ್. ಓಕೆ, but some members of Rosaceae family, Leguminosae family and Solanaceae family viability can be for few months. ಕೆಲವು ತಿಂಗಳುಗಟ್ಟಲೆ ಕಾಲ viability ಇರಬಹುದು. That is ability to produce pollen tube. ನೀವು ಪೋಲನ್ಸ್ ಅನ್ನು ಸ್ಟೋರ್ ಮಾಡಬಹುದಾ? ಎಸ್, ಲಿಕ್ವಿಡ್ ನೈಟ್ರೋಜನಲ್ಲಿ ಯು ಕ್ಯಾನ್ ಸ್ಟೋರ್ ಪೋಲನ್ ಗ್ರೈನ್ಸ್. ಕ್ರಯೋ ಪ್ರಿಸರ್ವೇಷನ್ ಅಂತ ಕರಿತೀವಿ ಇದನ್ನು ನಾವು. ನೀವು ಪೋಲನ್ಸನ್ನು ಪ್ರಿಸರ್ವ್ ಮಾಡಿ ಬೇಕಾದಾಗ ಯು ಕ್ಯಾನ್ ಯೂಸ್ ಇಟ್ ಫಾರ್ ಕ್ರಾಪ್ ಬ್ರೀಡಿಂಗ್ ಪ್ರೋಗ್ರಾಮ್ಸ್. ಯು ಕ್ಯಾನ್ ಯೂಸ್ ಇಟ್ ಫಾರ್ ಕ್ರಾಪ್ ಬ್ರೀಡಿಂಗ್ ಪ್ರೋಗ್ರಾಮ್ಸ್. ಸೊ ವಾಟ್ ಈಸ್ ಕ್ರಯೋ ಪ್ರಿಸರ್ವೇಷನ್ ಇನ್ ಟರ್ಮ್ಸ್ ಆಫ್ ಪೋಲನ್ ಗ್ರೇನ್ ಅಂತ ಕೇಳ್ಬೋದು. ಆ್ಯಂಡ್ ಇಂಥ ಕ್ರಯೋ ಪ್ರಿಸರ್ವ್ ಪೋಲನ್ ಗ್ರೇನ್ಸ್ ಇದು ಯೂಸ್ ಏನು ಅಂತ ಕೇಳ್ಬೋದು. ಫ್ಯೂಚರಲ್ಲಿ ಇದನ್ನು ಫಾರ್ ಕ್ರಾಪ್ ಬ್ರೀಡಿಂಗ್ ಪ್ರೋಗ್ರಾಮ್, ಕ್ರಾಸ್ ಪಾಲಿನೇಷನಿಗೆ ಹೆಲ್ಪ್ ಆಗುತ್ತೆ. ರೈಟ್? ಎಸ್. Next, pistil megasporangium and embryo sac ಬಗ್ಗೆ ಮಾತಾಡೋಣ. Let's talk about all the female reproductive structures in a flower. ಗೈನೀಷಿಯಮ್ ಅನ್ನೋದು ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ನಮ್ಗೆ ಆಲ್ರೆಡಿ ಗೊತ್ತು.
ಗೈನೇಷಿಯಮಲ್ಲಿ ಇರುವಂಥ ಇಂಡಿವಿಜುವಲ್ ಯೂನಿಟ್ಸನ್ನು ನಾವು ಏನಂತ ಕರಿತೀವಿ? ನಾವು ಇದನ್ನು ಕಾರ್ಪೆಲ್ ಅಂತ ಕರಿತೀವಿ. ಸೊ ಗೈನೇಷಿಯಮ್ ಆ್ಯಂಡ್ ಪಿಸ್ಟಿಲ್ ಮೀನ್ ದ ಸೇಮ್. ಅದರಲ್ಲಿ ಎಷ್ಟು ಕಾರ್ಪೆಲ್ಸ್ ಇದೆ ಅದರ ಮೇಲೆ ಟೈಪ್ಸ್ ಬರಬಹುದು. ಸಿಂಗಲ್ ಕಾರ್ಪೆಲ್ ಇದ್ದರೆ ಮೊನೋಕಾರ್ಪೆಲರಿ, or may have more than one pistil ಅಥವಾ ಕಾರ್ಪೆಲ್ಸ್ ವಿಚ್ ಇಸ್ ಮಲ್ಟಿಕಾರ್ಪೆಲರಿ. ಆ ಕಾರ್ಪೆಲ್ಸ್ ಅನ್ನೋದು ಒಂದಕ್ಕಿಂತ ಜಾಸ್ತಿ ಇದ್ದರೆ ಇಟ್ ಕ್ಯಾನ್ ಬಿ ಫ್ರೀ. ಸೊ ಇದನ್ನು ನಾವು ಅಪೋಕಾರ್ಪಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಇಲ್ಲಿ ಮೈಕೀಲಿಯಾ ಅಂತ ಆಗಿದೆ ಸಂಪಿಗೆ, ಓಕೆ, ಅಥವಾ ಫ್ಯೂಸ್ ಆಗಿರಬಹುದು, ಅದನ್ನು ಸಿಂಕಾರ್ಪಸ್ ಕಂಡೀಷನ್ ಅಂತ ಕರಿತೀರಾ. ಆ್ಯಂಡ್ ಹಿಯರ್ ದಿ ಎಕ್ಸಾಂಪಲ್ ಇಸ್ ಪ್ಯಾಪವರ್. ಸಿಂಕಾರ್ಪಸ್ಸಿಗೆ ಇನ್ನೊಂದು ಎಕ್ಸಾಂಪಲ್ ಇಸ್ ಹೈಬಿಸ್ಕಸ್. ಇನ್ನೊಂದು ಎಕ್ಸಾಂಪಲ್ ಹೈಬಿಸ್ಕಸ್, ರೈಟ್. ಓಕೆ, ಪ್ರತಿ ಪಿಸ್ಟಿಲಲ್ಲಿ 3 ಭಾಗ ಅಥವಾ 3 ಪಾರ್ಟ್ಸ್ ಆರ್ ಪ್ರೆಸೆಂಟ್. ಸ್ಟಿಗ್ಮಾ, ಲ್ಯಾಂಡಿಂಗ್ ಪ್ಲಾಟ್ಫಾರ್ಮ್ ಫಾರ್ ಪೋಲನ್ ಗ್ರೇನ್, ಸ್ಟೈಲ್, ಇಲಾಂಗೇಟೆಡ್ ಸ್ಲೆಂಡರ್ ಪಾರ್ಟ್ ಬಿಲೋ ದ ಸ್ಟಿಗ್ಮಾ, ಇದು ಸ್ಟೈಲ್ ಆಯಿತು. ಓಕೆ, ದಿಸ್ ಇಸ್ ಸ್ಟಿಗ್ಮಾ. ಆ್ಯಂಡ್ ಓವರಿ, ದ ಬೇಸಲ್ ಬಲ್ಜ್ ಪಾರ್ಟ್ ವಿಚ್ ಹ್ಯಾಸ್ ಲಾಕ್ಯೂಲ್, ಅದ್ರ ಒಳಗಡೆ ಖಾಲಿ ಜಾಗ ಇದೆ. ಖಾಲಿ ಅಂತ ಹೇಳಿದ್ರೆ ಅದರಲ್ಲಿ ಓವ್ಯೂಲ್ಸ್ ಪ್ರೆಸೆಂಟ್ ಇದೆ, ಬಟ್ ಚೇಂಬರ್ಸ್ ಪ್ರೆಸೆಂಟ್ ಇರುತ್ತವೆ. ಇದನ್ನು ನೀವು ಓವೇರಿಯನ್ ಕ್ಯಾವಿಟಿ ಅಥವಾ ಲಾಕ್ಯೂಲ್ ಅಂತ ಹೇಳ್ತೀರಾ. ಆ್ಯಂಡ್ ಆ ಲಾಕ್ಯೂಲಲ್ಲಿ ಪ್ಲಾಸೆಂಟಾ ಪ್ರೆಸೆಂಟ್ ಇದೆ. ಪ್ಲಾಸೆಂಟಾ ಇಸ್ ಲೊಕೇಟೆಡ್ ಇನ್ಸೈಡ್ ಓವೇರಿಯನ್ ಕ್ಯಾವಿಟಿ. ಆ ಓವ್ಯೂಲ್ ಏನಿದೆ ಅಥವಾ ಮೆಗಾಸ್ಪೊರಾಂಜಿ ಅಂತ ಕೂಡ ನೀವು ಓವ್ಯೂಲನ್ನು ಕರಿಬಹುದು, ಅದು ಪ್ಲಾಸೆಂಟಕ್ಕೆ ಅಟ್ಯಾಚ್ ಆಗಿರುತ್ತೆ. ಸೊ ಯು ಹ್ಯಾವ್ ಓವರಿ, ಅದ್ರ ಒಳಗಡೆ ಚೇಂಬರ್ ಇದೆ, ಅದನ್ನು ನೀವು ಲಾಕ್ಯೂಲ್ ಅಂತ ಕರಿತೀರಾ. ಆ ಲಾಕ್ಯೂಲ್ಸಲ್ಲಿ ಪ್ಲಾಸೆಂಟಾ ಇದೆ. ಟು ದಟ್ ಪ್ಲಾಸೆಂಟಾ ದೇರ್ ಇಸ್ ಅಟ್ಯಾಚ್ಮೆಂಟ್ ಆಫ್ ಓವ್ಯೂಲ್ಸ್. ಓವ್ಯೂಲ್ಸ್ ಆರ್ ಅದರ್ವೈಸ್ ಕಾಲ್ಡ್ ಆಸ್ ಮೆಗಾಸ್ಪೊರಾಂಜಿಯಮ್. ಓಕೆ, ಎಸ್. ಕೆಲವೊಮ್ಮೆ ಏನಾಗುತ್ತೆ, ಇನ್ಸೈಡ್ ದ ಓವರಿ ಒಂದು ಓವ್ಯೂಲ್ ಇಲ್ಲದಿದ್ದರೆ ಒಂದಕ್ಕಿಂತ ಹೆಚ್ಚು ಓವ್ಯೂಲ್ ಇರಬಹುದು. 1 ಓವ್ಯೂಲ್ ಇನ್ ಓವರಿ ಇದ್ದರೆ ಎಕ್ಸಾಂಪಲ್ ಇಸ್ ವೀಟ್, ಪ್ಯಾಡಿ, ಮ್ಯಾಂಗೋ. ಮೆನಿ ಓವ್ಯೂಲ್ ಇನ್ ಓವರಿ, ಪಪಾಯ, ವಾಟರ್ಮೆಲನ್, ಆರ್ಕಿಡ್ಸ್. ಈ ಎಕ್ಸಾಂಪಲನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಸೊ ಯು ಕ್ಯಾನ್ ಸಿ ದ ಸ್ಟ್ರಕ್ಚರ್ ಹಿಯರ್. ಇದು ದಾಸವಾಳ ಹೂ ಅಥವಾ ಹೈಬಿಸ್ಕಸ್, ಅದರ ಓವರಿ, ಸ್ಟೈಲ್ ಆ್ಯಂಡ್ ಸ್ಟಿಗ್ಮಾವನ್ನು ತೋರಿಸಿದ್ದಾರೆ. ಸೊ ಯು ಕ್ಯಾನ್ ಸಿ ಹಿಯರ್ ಸ್ಟಿಗ್ಮಾ, ಸ್ಟೈಲ್ ಆ್ಯಂಡ್ ಓವರಿ. ಆ್ಯಂಡ್ ಇದೆಲ್ಲ ಅಟ್ಯಾಚ್ ಆಗಿರೋದು ಟು ದ ಥಲಾಮಸ್. ಥಲಾಮಸ್ಸಿಗೆ ಅಟ್ಯಾಚ್ ಆಗಿದೆ, ರೈಟ್? ಎಸ್. ಪೋಲನ್ ಜರ್ಮಿನೇಷನ್ ಕ್ಯಾನ್ ಬಿ ಸ್ಟಡಿಡ್ ಬೈ ಡಸ್ಟಿಂಗ್ ಪೋಲನ್ ಆನ್ ಗ್ಲಾಸ್ ಸ್ಲೈಡ್ ವಿತ್ 10% ಶುಗರ್ ಸೊಲ್ಯೂಷನ್. ಇದು ನೀವು ಪ್ರಾಕ್ಟಿಕಲಲ್ಲಿ ಮಾಡಿರ್ತೀರ. ಯು ಜಸ್ಟ್ ಹ್ಯಾವ್ ಟು ಟೇಕ್ ದ ಪೋಲನ್ ಗ್ರೇನ್, ಅದನ್ನು ಸ್ಲೈಡಿಗೆ ಬ್ರಷ್ ಮಾಡಿ, ಟು ದ್ಯಾಟ್ ಯು ಹ್ಯಾವ್ ಟು ಆ್ಯಡ್ 10% ಸುಕ್ರೋಸ್ ಸೊಲ್ಯೂಷನ್. 10 ರಿಂದ 15 ನಿಮಿಷ ನೀವು ವೇಟ್ ಮಾಡಿದ್ರೆ ಪೋಲನ್ ಟ್ಯೂಬ್ ಜರ್ಮಿನೇಷನನ್ನು ನೀವು ನೋಡಬಹುದು. ಅಫ್ಕೋರ್ಸ್ ದ ಪೋಲನ್ಸ್ ಹ್ಯಾವ್ ಟು ಬಿ ಮೆಚ್ಯೂರ್. ಇದನ್ನು ವಿದೌಟ್ ಪುಟ್ಟಿಂಗ್ ಅ ಕವರ್ ಸ್ಲಿಪ್ ಆನ್ ದ ಸ್ಲೈಡ್ ಯು ಹ್ಯಾವ್ ಟು ಒಬ್ಸರ್ವ್ ಇಟ್ ಅಂಡರ್ ದ ಮೈಕ್ರೋಸ್ಕೋಪ್, ರೈಟ್? ಸೊ ಇಲ್ಲಿ ನಿಮಗೆ ಕಾಮನ್ ಆಗಿ ಸಿಗುವಂಥ ಪ್ಲಾಂಟ್ಸ್ ಯಾವುದು? ಬಾಲ್ಸಮ್ ಅಂತ ಒಂದು ಪ್ಲಾಂಟ್ ಬರುತ್ತೆ, ಅದರ ಹೂವನ್ನು ನೀವು ಯೂಸ್ ಮಾಡಬಹುದು. ಅಥವಾ ವಿಂಕ, ಸದಾ ಪುಷ್ಪ ಅಂತ ಹೇಳ್ತೀವಿ, ಅದರ ಹೂಗಳನ್ನು ಕೂಡ ನೀವು ಯೂಸ್ ಮಾಡಬಹುದು. ಓಕೆ, ಲೆಟ್ಸ್ ಟಾಕ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ಓವ್ಯೂಲ್. ಸೊ ಓವ್ಯೂಲಲ್ಲಿ ನೀವು ಸ್ಟ್ರಕ್ಚರ್ಸನ್ನು ನೋಡಬಹುದು. ಲೆಟ್ಸ್ ಸಿ ವಾಟ್ ಆರ್ ದ ಸ್ಟ್ರಕ್ಚರ್ಸ್. ಸಿ, ನಿಮಗೆ ದ ಸ್ಟಾಕ್ ಆಫ್ ದ ಓವ್ಯೂಲ್, ಇದನ್ನು ಸ್ಟಾಕ್ ಅಂತ ಕರಿತೀವಿ, ವಿಚ್ ಇಸ್ ನಥಿಂಗ್ ಬಟ್ ಫ್ಯೂನಿಕಲ್. ಇದನ್ನು ನೀವು ಫ್ಯೂನಿಕಲ್ ಅಂತ ಕರೆಯುವಂಥದ್ದು. that is attached to the body of the ovule, and a attachment point ಅನ್ನು ನಾವು ಹೈಲಮ್ ಅಂತ ಕರಿತೀವಿ. ಹೈಲಮ್ ಅಂತ ಕರಿತೀವಿ. ಓಕೆ, ನಾವು ನಿಮಗೆ ಇಲ್ಲಿ ಒಂದು ಓಪನಿಂಗ್ ಕಾಣಿಸ್ತಾ ಇದೆ. ಈ ಓಪನಿಂಗನ್ನು ಮೈಕ್ರೋಪೈಲ್ ಅಂತ ಕರೆಯುವಂಥದ್ದು. ಈ ಮೈಕ್ರೋಪೈಲಲ್ಲಿ ಇಂಟೆಗ್ಯುಮೆಂಟ್ ಅನ್ನೋದು ಆಬ್ಸೆಂಟ್ ಆಗಿದೆ. ಇದು ಹೊರಗಡೆ ಇರುವಂಥ ಇಂಟೆಗ್ಯುಮೆಂಟ್, ಸಾರಿ ಒಳಗಡೆ ಇರುವಂಥದ್ದು, ಇದು ಹೊರಗಡೆ ಇರುವಂಥದ್ದು. ಸೊ ಯು ಕ್ಯಾನ್ ಸಿ ದ್ಯಾಟ್ ಈ ಇಂಟೆಗ್ಯುಮೆಂಟ್, ದಿಸ್ ಇಸ್ ದ ಇನ್ನರ್ ಇಂಟೆಗ್ಯುಮೆಂಟ್ ಆ್ಯಕ್ಚುಲಿ, ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ಕಂಟಿನ್ಯೂ ಮಾಡಿದ್ರೆ ಔಟರ್ ಇಂಟೆಗ್ಯುಮೆಂಟ್ ಬರುತ್ತೆ. ಓಕೆ,
ಸೊ ಯು ಕ್ಯಾನ್ ಸಿ ಔಟರ್ ಆ್ಯಂಡ್ ಇನ್ನರ್ ಇಂಟೆಗ್ಯುಮೆಂಟ್. ಆ ಇಂಟೆಗ್ಯುಮೆಂಟ್ ಆಬ್ಸೆಂಟ್ ಆಗಿರುವಂಥ ಜಾಗ ಏನಿದೆ ಅದನ್ನು ನಾವು ಮೈಕ್ರೋಪೈಲ್ ಅಂತ ಕರಿತೀವಿ. ಮೈಕ್ರೋಪೈಲಿನ ಆಪೋಸಿಟ್ ಎಂಡ್ ಇದನ್ನು ಚಲಾಸ ಅಥವಾ ಚಲಾಸಲ್ ಪೋಲ್ ಅಥವಾ ಚಲಾಸಲ್ ಎಂಡ್ ಕೂಡ ಕರಿಬಹುದು. ನೆಕ್ಸ್ಟ್, ಇನ್ಸೈಡ್ ದ ಇಂಟೆಗ್ಯುಮೆಂಟ್ ಕಮ್ಸ್ ದ ಸ್ಟ್ರಕ್ಚರ್ ಕಾಲ್ಡ್ ಆಸ್ ನ್ಯೂಸೆಲ್ಲಸ್. ಈ ಪೂರ್ತಿ ಜಾಗ ಏನಿದೆ ಅದನ್ನು ನ್ಯೂಸೆಲ್ಲಸ್ ಅಂತ ಕರಿಬಹುದು. ನ್ಯೂಸೆಲ್ಲಸ್ ಕೆಲಸ ಏನು? ಟು ಪ್ರೊವೈಡ್ ನರಿಶ್ಮೆಂಟ್ ಫಾರ್ ದ ಗ್ರೋಯಿಂಗ್ ಎಂಬ್ರಿಯೋ ಸ್ಯಾಕ್. ಆ್ಯಂಡ್ ಇದ್ರ ಒಳಗಡೆ ಇರುವಂಥ ಈ ಸ್ಟ್ರಕ್ಚರ್ ಏನಿದೆ ಇದನ್ನು ನೀವು ಎಂಬ್ರಿಯೋ ಸ್ಯಾಕ್ ಅಂತ ಕರಿತೀರಾ. ಯು ಗೋಯಿಂಗ್ ಟು ಕಾಲ್ ದಿಸ್ ಆಸ್ ಎಂಬ್ರಿಯೋ ಸ್ಯಾಕ್. ಲೆಟ್ಸ್ ಗೋ ಫಾರ್ವರ್ಡ್. ಹೇಗೆ ಎಂಬ್ರಿಯೋ ಸ್ಯಾಕ್ ಫಾರ್ಮೇಷನ್ ಆಗುತ್ತೆ ಅಂತ ಕೂಡ ನೋಡೋಣ. ಸೊ ನ್ಯೂಸೆಲ್ಲಸ್ಸಿಂದ ಮೈಕ್ರೋಪೈಲರ್ ರೀಜನಲ್ಲಿ ಫ್ರಮ್ ದ ನ್ಯೂಸೆಲ್ಲಸ್ ಒಂದು ಮೆಗಾಸ್ಪೋರ್ ಮದರ್ ಸೆಲ್ ಡಿಫ್ರೆನ್ಷಿಯೇಟ್ ಆಗುತ್ತೆ. ಆ್ಯಂಡ್ ದ್ಯಾಟ್ ಮೆಗಾಸ್ಪೋರ್ ಮದರ್ ಸೆಲ್ ಹ್ಯಾಸ್ ಅ ಪ್ಲಾಯಿಡಿ ಆಫ್ 2n. ಇದು ಮಿಯೋಸಿಸ್ ಆದಾಗ ನಮಗೆ 4 ಮೆಗಾಸ್ಪೋರ್ಸನ್ನು ಕೊಡುತ್ತೆ, ವಿಚ್ ಇಸ್ ಆಫ್ ಕೋರ್ಸ್ ಹ್ಯಾವಿಂಗ್ ಹ್ಯಾಪ್ಲಾಯ್ಡ್ ಪ್ಲಾಯಿಡಿ, ರೈಟ್? ಮೆಗಾಸ್ಪೋರ್ ಮದರ್ ಸೆಲ್ ಯಾವ ರೀಜನಲ್ಲಿ ಡೆವಲಪ್ ಆಗ್ತಾ ಇದೆ? ಮೈಕ್ರೋಪೈಲಾರ್ ರೀಜನ್. ಯಾವ ಟಿಶ್ಯೂ ಇಂದ ಕಾಂಟ್ರಿಬ್ಯೂಟ್ ಆಗಿದೆ? ನ್ಯೂಸೆಲ್ಲಸ್. ಇದನ್ನು ನೆನ್ಪಿಟ್ಕೊಳ್ಳಿ. ಇಲ್ಲೂ ಕೂಡ ಆಗಿರುವಂಥದ್ದು ಮಿಯೋಸಿಸೆ, ಆ್ಯಂಡ್ ಇಲ್ಲಿ ಕೂಡ ನಮಗೆ 4 ಮೆಗಾಸ್ಪೋರ್ ಸಿಗ್ತಾ ಇದೆ. ನಾವು ಮೋಸ್ಟ್ ಆಫ್ ದೆಮ್ 4 ಮೆಗಾಸ್ಪೋರಲ್ಲಿ 3 ಡಿಜೆನ್ರೇಟ್ ಆಗುತ್ತೆ ಅಥವಾ ಕರಗಿ ಹೋಗುವಂಥದ್ದು. 1 ಮೆಗಾಸ್ಪೋರ್ ಮಾತ್ರ ಫಂಕ್ಷನಲ್ ಇರುತ್ತೆ. ಅದಕ್ಕೋಸ್ಕರ ಎಂಬ್ರಿಯೋ ಸ್ಯಾಕನ್ನು ಮೋನೋಸ್ಪೋರಿಕ್ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ ಸ್ಯಾಕ್ ಅಂತ ಕರಿತೀವಿ. ಯಾಕಂತ ಹೇಳಿದ್ರೆ ಒಂದೇ ಒಂದು ಮೆಗಾಸ್ಪೋರ್ ಡೆವಲಪ್ ಆಗ್ತಾ ಇದೆ ಅಂತ. ಒಂದೇ ಒಂದು ಮೆಗಾಸ್ಪೋರ್ ಇಸ್ ಡೆವಲಪಿಂಗ್ ಇಂಟು an embryo sac ಅಂತ. The functional megaspore develops into the female gametophyte ಅಥವಾ embryo sac. ಎಂಬ್ರಿಯೋ ಸ್ಯಾಕನ್ನು ಫೀಮೇಲ್ ಗ್ಯಾಮಿಟೋಫೈಟ್ ಅಂತ ಇದ್ದೀರಾ, ಬಿಕಾಸ್ ಅದ್ರ ಒಳಗಡೆ ಎಗ್ ಅಥವಾ ಫೀಮೇಲ್ ಗೆಮೀಟ್ ಇದೆ. ಓಕೆ. ನ್ಯೂಕ್ಲಿಯಸ್ ಆಫ್ ಫಂಕ್ಷನಲ್ ಮೆಗಾಸ್ಪೋರ್ ಅಂಡರ್ಗೋಸ್ ಫ್ರೀ ನ್ಯೂಕ್ಲಿಯರ್ ಮೈಟೋಟಿಕ್ ಡಿವಿಷನ್ಸ್ ಟು ಫಾರ್ಮ್ 2 ನ್ಯೂಕ್ಲಿಯೈ. ಸೊ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಮೆಗಾಸ್ಪೋರ್ ಏನಿದೆ ಫಸ್ಟ್ ಡಿವೈಡ್ ಆಗುತ್ತೆ ಟು ಪ್ರೊಡ್ಯೂಸ್ 2 ನ್ಯೂಕ್ಲಿಯೈ. ಇದು ಮೈಟೋಟಿಕ್ ಡಿವಿಷನ್ ಆಗಿರೋದು. ಸೆಲ್ ಡಿವಿಷನ್ ಆಗ್ತಿಲ್ಲ, ಬರೀ ಕ್ಯಾರಿಯೋಕೈನೆಸಿಸ್. ಆ 2 ನ್ಯೂಕ್ಲಿಯೈ ತಿರ್ಗಾ ಡಿವೈಡ್ ಆಗಬೇಕು ಟು ಗಿವ್ ಯು 4 ನ್ಯೂಕ್ಲಿಯೈ. ನೋ ಸೆಲ್ ಡಿವಿಷನ್, ಜಸ್ಟ್ ನ್ಯೂಕ್ಲಿಯರ್ ಡಿವಿಷನ್. 1 more division to give you 8 nuclei. Okay, and idaad nantra the 8 nuclei are going to arrange themselves. Hege anta innondu diagram alli nodona. Okay, yes. So typically in an angiosperm there are 7 cells and 8 nuclei in a female gametophyte. ಯಾವ ಥರದ ಡಿವಿಷನ್? ಮೈಟೋಟಿಕ್. ಬಟ್ ಸ್ಪೆಸಿಫಿಕ್ ಆಗಿ ಹೇಳೋದಾದರೆ ಫ್ರೀ ನ್ಯೂಕ್ಲಿಯರ್ ಮೈಟೋಟಿಕ್ ಡಿವಿಷನ್. ಯಾಕಂತ ಹೇಳಿದರೆ ಕ್ಯಾರಿಯೋಕೈನೆಸಿಸ್ ನಡೀತಾ ಇದೆ, ಬಟ್ ಸೈಟೋಕೈನೆಸಿಸ್ ಇಸ್ ಸೀನ್ ಎಟ್ ದ ವೆರಿ ಎಂಡ್. ಈ ಡಯಾಗ್ರಾಮನ್ನು ನೀವು ನೋಡ್ಬೋದು. ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಡಯಾಗ್ರಾಮ್, ನಿಮ್ಮ ಬೋರ್ಡ್ ಎಕ್ಸಾಮ್ಸಲ್ಲೂ ಕೂಡ ಕೇಳ್ತಾರೆ. ರೈಟ್. ಸೊ ಇನ್ ಎಂಬ್ರಿಯೋ ಸ್ಯಾಕ್ ದೆರ್ ಆರ್ 3 celled egg apparatus ಅಂತ ಹೇಳ್ತೀವಿ ನಾವು. 3 celled egg apparatus ಅಂತ ಹೇಳ್ತೀವಿ. ಇಲ್ಲಿ ನೀವು ಈ ಎಗ್ apparatus-ಅನ್ನು ನೋಡಬಹುದು. ಸಿನರ್ಜಿಡ್ಸ್ ಆ್ಯಂಡ್ ಎಗ್ಗನ್ನು ಸೇರಿಸಿದ್ರೆ ನೀವು ಇದನ್ನು ಎಗ್ apparatus ಅಂತ ಕರಿತೀರ. ಓಕೆ, ಎಸ್. ಸೊ ಮೈಕ್ರೋಪೈಲಾರ್ ಎಂಡಲ್ಲಿ 1 egg cell ಆ್ಯಂಡ್ 2 synergid. ಆ ಸಿನರ್ಜಿಡ್ಗೆ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಇದೆ. ಇದನ್ನು ನೀವು ಫಿಲಿಫಾರ್ಮ್ apparatus ಅಂತ ಕರಿತೀರಾ. ಓಕೆ, ಅದಕ್ಕೆ ಕೆಲಸ ಏನು ಅಂತ ಆಮೇಲೆ ಹೇಳ್ತೀನಿ. ಸೊ ಆ 3 ಸೇರಿಸಿದ್ರೆ ನಿಮಗೆ ಎಗ್ apparatus ಸಿಗ್ತಾ ಇದೆ. ಅದರ ಆಪೋಸಿಟ್ ಚಲಾಸಲ್ ಎಂಡಲ್ಲಿ
ಸೊ ಇದು ಇರುವಂಥದ್ದು ಮೈಕ್ರೋಪೈಲಾರ್ ಎಂಡಲ್ಲಿ. ಚಲಾಸಲ್ ಎಂಡಲ್ಲಿ 3 ಆಂಟಿಪೋಡಲ್ ಸೆಲ್ಸ್ ಅಂತ ಇವೆ. ಯು ಕ್ಯಾನ್ ಸಿ ಹಿಯರ್. ಓಕೆ, ಮಧ್ಯದಲ್ಲಿ 2 ಪೋಲಾರ್ ನ್ಯೂಕ್ಲಿಯೈ ಇನ್ಸೈಡ್ ಅ ಲಾರ್ಜ್ ಸೆಂಟ್ರಲ್ ಸೆಲ್. ಸೊ ಈ ಕಂಪ್ಲೀಟ್ ಆಗಿರುವಂಥ ಏರಿಯಾ ಏನಿದೆ ಇದನ್ನು ನೀವು ಸೆಂಟ್ರಲ್ ಸೆಲ್ ಅಂತ ಕರಿತೀರಾ ವಿತ್ 2 ಪೋಲಾರ್ ನ್ಯೂಕ್ಲಿಯೈ. ಸೊ ಯು ಕ್ಯಾನ್ ಸಿ cells are 7, nuclei are 8. Monosporic development ಇವಾಗಲೇ ಹೇಳಿದ್ದೀನಿ. ಓಕೆ, ಸೊ ಇಷ್ಟು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಡೈವ್ ಇನ್ ಟು ಪಾಲಿನೇಷನ್. ಟ್ರಾನ್ಸ್ಫರ್ ಆಫ್ ಪೋಲನ್ ಶೆಡ್ ಫ್ರಮ್ ಆಂಥರ್ ಟು ಸ್ಟಿಗ್ಮಾ ಆಫ್ ಅ ಪಿಸ್ಟಿಲ್. ಇದನ್ನು ನೀವು ಪಾಲಿನೇಷನ್ ಅಂತ ಕರಿತೀರಾ. ಆ್ಯಂಡ್ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪಾಲಿನೇಷನ್. ಪೋಲನ್ ಆ್ಯಂಡ್ ಸ್ಟಿಗ್ಮಾ ಯಾವ ಫ್ಲವರಿಗೆ ಬಿಲಾಂಗ್ ಆಗುತ್ತೆ ಅದರ ಮೇಲೆ ಡಿಪೆಂಡ್ ಆಗಿ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪಾಲಿನೇಷನ್ಸ್ ಇವೆ. ಫಸ್ಟ್ ಇಸ್ ಆಟೋಗ್ಯಾಮಿ. ಸೇಮ್ ಫ್ಲವರ್, ಒಂದೇ ಹೂ ಒಳಗಡೆ ಪಾಲಿನೇಷನ್ ಆಯಿತು ಅಂತ ಹೇಳಿದ್ರೆ, ಇಫ್ ದೇರ್ ಇಸ್ ಅ ಫ್ಲವರ್ ಆ್ಯಂಡ್ ಈ ಫ್ಲವರ್ ಇದು ಆ್ಯಂಥರ್ ಏನಿದೆ ಅದು ಪೋಲನ್ಸನ್ನು ಶೆಡ್ ಮಾಡಿ ಅದೇ ಫ್ಲವರಿಗೆ ಸ್ಟಿಗ್ಮಾ ಮೇಲೆ ಲ್ಯಾಂಡ್ ಆಗಿ ಪಾಲಿನೇಷನ್ ಆಯಿತು ಅಂದ್ಕೊಳ್ಳಿ. ಇದನ್ನು ನೀವು ಆಟೋಗ್ಯಾಮಿ ಅಂತ ಕರಿತೀರಾ. And this is also termed as self-pollination. ಇದನ್ನು ನೀವು ಸೆಲ್ಫ್ ಪಾಲಿನೇಷನ್ ಅಂತ ಕೂಡ ಕರಿಬಹುದು. ಓಕೆ, ಸೆಲ್ಫ್ ಪಾಲಿನೇಷನ್ ಆಗಬೇಕಾದ್ರೆ ಫ್ಲವರ್ಸ್ ಏನೆಲ್ಲ ಕಷ್ಟಪಡಬೇಕು ಅದನ್ನು ನೋಡಬೇಕು. ಇಟ್ ರಿಕ್ವೈರ್ಸ್ ಸಿಂಕ್ರನಿ ಇನ್ ಪೋಲನ್ ರಿಲೀಸ್ ಆ್ಯಂಡ್ ಸ್ಟಿಗ್ಮಾ ರಿಸೆಪ್ಟಿವಿಟಿ. ಪೋಲನ್ ಗ್ರೇನ್ಸ್ ರಿಲೀಸ್ ಆಗೋದು, ಸ್ಟಿಗ್ಮಾ ಮೆಚೂರ್ ಆಗೋದು ಎರಡು ಒಟ್ಟಿಗೆ ಆಗಬೇಕು. ಅದು ಎರಡರಲ್ಲೂ ಟೈಮ್ ಮ್ಯಾಚ್ ಆಗಿಲ್ಲ ಅಂತ ಹೇಳಿದ್ರೆ ಆಟೋಗ್ಯಾಮಿ ಅಥವಾ ಸೆಲ್ಫ್ ಪಾಲಿನೇಷನ್ ಫೇಲ್ ಆಗುತ್ತೆ. ಇನ್ನೊಂದು ಅಡ್ಯಾಪ್ಟೇಷನ್ ಏನು ಅಂತ ಹೇಳಿದ್ರೆ ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್. ಕೆಲವು ಫ್ಲವರ್ಸ್ ಅಥವಾ ಪ್ಲಾಂಟ್ಸ್ ತುಂಬ ಪರ್ಟಿಕ್ಯುಲರ್ ಆಗಿರುತ್ತೆ, ಸೆಲ್ಫ್ ಪಾಲಿನೇಷನ್ನೇ ಆಗಬೇಕು ಈ ಫ್ಲವರ್ಸಲ್ಲಿ ಅಂತ. ಇನ್ ದ್ಯಾಟ್ ಕೇಸ್ ಕ್ಲೀಸ್ಟೋಗ್ಯಾಮಸ್ ಅನ್ನೋ ಫ್ಲವರ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆ ಫ್ಲವರ್ಸ್ ಅನ್ನೋದು ಮೆಚೂರ್ ಆಗುತ್ತೆ, ಬಟ್ ಮೆಚೂರ್ ಆದಾಗ ಪೆಟಲ್ಸನ್ನು ಓಪನೇ ಮಾಡಲ್ಲ. ಪೆಟಲ್ಸನ್ನು ಓಪನ್ ಮಾಡಿದ್ರೆ ಬೇರೆ ಪೋಲನ್ಸ್ ಬಂದು ಲ್ಯಾಂಡ್ ಮಾಡುತ್ತಲ್ವ, ಅದಕ್ಕೋಸ್ಕರ ಪೆಟಲ್ಸನ್ನು ಕ್ಲೋಸ್ ಇರುತ್ತೆ. ಸೊ ಇದರಲ್ಲಿ ಏನಾಗುತ್ತೆ, ಪೋಲನ್ಸ್ ರಿಲೀಸ್ ಆಯಿತು ಅಂತ ಹೇಳಿದ್ರೆ ಅದು ಅದೇ ಸ್ಟಿಗ್ಮದ ಮೇಲೆ ಬಿಡಬೇಕು. ಕರೆಕ್ಟ್ ಅಲ್ವಾ? ದ್ಯಾಟ್ ಇಸ್ ಕಾಲ್ಡ್ ಎಸ್ ಕ್ಲೀಸ್ಟೋಗ್ಯಾಮಿ, ದ ಫ್ಲವರ್ಸ್ ದ್ಯಾಟ್ ಡು ನಾಟ್ ಓಪನ್. ಇದು 1 ಮಾರ್ಕ್ ಕ್ವೆಶ್ಚನ್ ಆಗಿರ್ಬೋದು. ಆ್ಯಂಡ್ ಇನ್ವೇರಿಯೇಬ್ಲಿ ಆಟೋಗ್ಯಾಮಸ್ ಆಗಿರುತ್ತೆ. ಇನ್ವೇರಿಯೇಬ್ಲಿ ಅಂತ ಹೇಳಿದ್ರೆ ಬೇರೆ ಆಪ್ಷನ್ನೇ ಇಲ್ಲ, ಆಟೋಗ್ಯಾಮಿಯೇ ತೋರಿಸ್ಬೇಕು. ಎಕ್ಸಾಂಪಲ್ ವಯೋಲಾ, ಕಾಮನ್ ಪ್ಯಾನ್ಸಿ. 2 ಹೆಸರನ್ನು ನೆನ್ಪಿಟ್ಕೊಳ್ಳಿ, ಒಕ್ಸಾಲಿಸ್ ಆ್ಯಂಡ್ ಕಾಮೆಲಿನಾ. ಅಡ್ವಾಂಟೇಜ್ ಏನು ಕ್ಲೀಸ್ಟೋಗ್ಯಾಮಸ್ ಇದು ಅಥವಾ ಸೆಲ್ಫ್ ಪಾಲಿನೇಷನ್ ಇದು? ಪಾಲಿನೇಟರ್ಸ್ ಇಲ್ಲ ಅಂದ್ರೂ ಸೀಡ್ ಸೆಟ್ಟಿಂಗ್ ಆಗೋದು ಆಗೇ ಆಗುತ್ತೆ, ಸೀಡ್ ಪ್ರೊಡಕ್ಷನ್ ಆಗೇ ಆಗುತ್ತೆ. ಈವನ್ ಇಫ್ ದ ಪಾಲಿನೇಟರ್ಸ್ ಡು ನಾಟ್ ವಿಸಿಟ್ ದ ಪ್ಲಾಂಟ್. ಪಾಲಿನೇಟರ್ಸ್ ಯಾವುದು? ಇನ್ಸೆಕ್ಟ್ಸ್ ಆಗಿರ್ಬೋದು. ಆ ಇನ್ಸೆಕ್ಟ್ಸ್ ವಿಸಿಟ್ ಆಗ್ತಿಲ್ಲ ಅಂದ್ರೂ ಸೀಡ್ ಫಾರ್ಮೇಷನ್ ಖಚಿತವಾಗಿ ಆಗುವಂಥದ್ದಿಲ್ಲಿ. ದ್ಯಾಟ್ ಈಸ್ ಎನ್ ಅಡ್ವಾಂಟೇಜ್. ಆದರೆ ಈ ವಯೋಲಾ ಆಗಲಿ, ಆಕ್ಸಾಲಿಸ್ ಆಗಲಿ, ಕಾಮಲಿನಾ ಆಗಲಿ, ದೇ ಆಲ್ಸೋ ಪ್ರೊಡ್ಯೂಸ್ ಕ್ಯಾಸ್ಮೋಗ್ಯಾಮಸ್ ಫ್ಲವರ್ಸ್. ಕ್ಯಾಸ್ಮೋಗ್ಯಾಮಸ್ ಫ್ಲವರ್ಸ್ ಆರ್ ನಾರ್ಮಲ್ ಫ್ಲವರ್ಸ್, ಓಪನ್ ಆಗುತ್ತೆ, ದೇ ಓಪನ್. ಸೊ ಇದರಲ್ಲಿ ಬರೀ ಸೆಲ್ಫ್ ಪಾಲಿನೇಷನ್ ಆಗಬೇಕಂತಿಲ್ಲ. ಓಕೆ, ಆ್ಯಂಡ್ ಇದರಲ್ಲಿ ನಿಮಗೆ ಕ್ರಾಸ್ ಪಾಲಿನೇಷನನ್ನು ನೀವು ನೋಡಬಹುದು. So remember the examples: viola, common pansy, comelina, oxalis. Okay? Yes. Get to know gami. Get to know anta helidre neighbors. ಒಂದೇ ಗಿಡದಲ್ಲಿರುವಂಥ 2 ಫ್ಲವರ್ಸ್, 2 ಹೂಗಳು. ಒಂದು ಮೇಲ್ ಫ್ಲವರ್, ಇನ್ನೊಂದು ಫೀಮೇಲ್ ಫ್ಲವರ್. ಒಂದೇ ಗಿಡದ ಮೇಲಿದೆ. ಮೇಲ್ ಆ್ಯಂಡ್ ಫೀಮೇಲ್ ಫ್ಲವರ್ ನೇಬರ್ಸ್ ಆಗಿದೆ. ಗೆಟ್ ಟು ನೋ ಗ್ಯಾಮಿ. Anther to stigma of another flower of the same plant. ಇದರಲ್ಲಿ because the plant is same, genetically self pollination ಆಗುತ್ತೆ. 2 ಫ್ಲವರ್ ಪ್ರೊಡ್ಯೂಸ್ ಆಗ್ತಿರೋದು ಒಂದೇ ಪ್ಲಾಂಟಿಂದ, ಮದರ್ ಪ್ಲಾಂಟ್ ಸೇಮ್ ಆಗಿದೆ. ಸೊ ಫಂಕ್ಷನಲಿ ಕ್ರಾಸ್ ಪಾಲಿನೇಷನ್ ಆಗಬಹುದು ಬಿಕಾಸ್ 2 ಬೇರೆ ಬೇರೆ ಫ್ಲವರ್ಸ್ ಇದೆ. ಆದರೆ ಇಟ್ ಈಸ್ ಜೆನೆಟಿಕಲಿ ಸಿಮಿಲರ್ ಟು ಆಟೋಗ್ಯಾಮಿ. ವೆರಿ ಇಂಪಾರ್ಟೆಂಟ್. ಈ ಸ್ಟೇಟ್ಮೆಂಟನ್ನು ಕೊಟ್ಟು ಯಾವ ಥರದ ಪಾಲಿನೇಷನ್ ಅಂತ ಕೇಳ್ತಾರೆ, ಗಿಟನೋಗ್ಯಾಮಿ ನೆನ್ಪಿಟ್ಕೊಳ್ಳಿ. ಓಕೆ, ಎಸ್. ಇದಕ್ಕೆ ಎಕ್ಸಾಂಪಲ್ ಕೊಡಿ ಅಂತ ಕೇಳಿದ್ರೆ ಕುಕುಂಬರ್ ಪ್ಲಾಂಟಲ್ಲಿ ನೀವು ಇದನ್ನು ನೋಡಬಹುದು.
ನೆಕ್ಸ್ಟ್ ಝೀನೋಗ್ಯಾಮಿ. ಝೀನೋಸ್ ಅಂತ ಹೇಳಿದ್ರೆ ಸ್ಟ್ರೇಂಜರ್ಸ್, ನನಗೂ ನಿಮಗೂ ಪರಿಚಯ ಇಲ್ಲ, ಎರಡು ಬೇರೆ ಬೇರೆ ಪ್ಲಾಂಟ್ ಬಟ್ ಬಿಲಾಂಗಿಂಗ್ ಟು ದ ಸೇಮ್ ಸ್ಪೀಶೀಸ್ ಆಫ್ ಕೋರ್ಸ್. ಈ ಪ್ಲಾಂಟಲ್ಲಿರುವಂಥ ಮೇಲ್ ಫ್ಲವರ್ಸ್ ಮಾತ್ರ, ಈ ಪ್ಲಾಂಟಲ್ಲಿರುವಂಥದ್ದು ಫೀಮೇಲ್ ಫ್ಲವರ್ಸ್ ಮಾತ್ರ. ಮೇಲ್ ಫ್ಲವರ್ಸ್ ರಿಲೀಸ್ pollen which lands on the female flower of a different plant of the same species of course. ಇದನ್ನು ನೀವು ಇಲ್ಲಿ ನೋಡಬಹುದು. Only type of pollination which brings genetic variations. ನೆನ್ಪಿಟ್ಕೊಳ್ಳಿ, ಗಿಟೋನೋಗ್ಯಾಮಿಯಲ್ಲಿ ಇಲ್ಲ, ಆಟೋಗ್ಯಾಮಿಯಲ್ಲಿ ಇಲ್ಲ. ಜೆನೆಟಿಕ್ ವೇರಿಯೇಷನ್ ಬೇಕಾ? ಝೀನೋಗ್ಯಾಮಿ ನೋಡಬೇಕು. ಟ್ರೂ ಕ್ರಾಸ್ ಪಾಲಿನೇಷನ್ ಅಂತ ಹೇಳ್ಬಹುದು. ಆದರೆ ಪಾಲಿನೇಟರ್ಸ್ ಬೇಕು, ಪ್ಲಾಂಟಿಗೆ ಸ್ವಲ್ಪ ಹೆಲ್ಪ್ ಬೇಕಾಗುತ್ತೆ ಇಲ್ಲಿ ಝೀನೋಗ್ಯಾಮಿಯಲ್ಲಿ. ಓಕೆ, ಝೀನೋಗ್ಯಾಮಿ ಕ್ಯಾನ್ ಬಿ ಸೀನ್ ಇನ್ ಮೆನಿ ಪ್ಲಾಂಟ್ಸ್. ಫ್ಲವರ್ಸ್ ಬೈಸೆಕ್ಷುವಲ್ ಆದರೂ ಕ್ರಾಸ್ ಪಾಲಿನೇಷನನ್ನು ತೋರಿಸ್ಬಹುದು. ಮುಂದೆ ನೋಡೋಣ. ಏಜೆಂಟ್ಸ್ ಆಫ್ ಪಾಲಿನೇಷನ್ ಅನ್ನು ಎರಡು ಕ್ಯಾಟಗರಿಗೆ ಡಿವೈಡ್ ಮಾಡ್ತೀರಾ, ಎಬಯೋಟಿಕ್ ಆ್ಯಂಡ್ ಬಯೋಟಿಕ್. ಎಬಯೋಟಿಕಲ್ಲಿ ವಿಂಡ್ ಆ್ಯಂಡ್ ವಾಟರ್ ಎರಡಿರುತ್ತೆ ಅಲ್ವಾ, ಆ್ಯಂಡ್ ಬಯೋಟಿಕಲ್ಲಿ ಜನರಲ್ ಆಗಿ ಹೇಳೋದಾದರೆ ಆ್ಯನಿಮಲ್ಸ್ ಇನ್ವಾಲ್ವ್ ಆಗುತ್ತೆ. ಅದರಲ್ಲಿ ಕೂಡ ಇನ್ಸೆಕ್ಟ್ಸ್ ಆರ್ ದ ಮೇನ್ ಪಾಲಿನೇಟಿಂಗ್ ಏಜೆಂಟ್ಸ್ ಅಂತ ಹೇಳ್ತೀವಿ. ಸೊ ನಾವು ಸ್ವಲ್ಪ ವಿಂಡ್ ಪಾಲಿನೇಷನ್ ಬಗ್ಗೆ ಮಾತಾಡೋಣ. ವಿಂಡ್ ಪಾಲಿನೇಷನ್ ಅನ್ನೋದು ಗ್ರಾಸಲ್ಲಿ ಸ್ವಲ್ಪ ಕಾಮನ್ ಆಗಿರುವಂಥದ್ದು, ಅಥವಾ ಸೀರಿಯಲ್ಸಲ್ಲಿ ಸ್ವಲ್ಪ ಕಾಮನ್ ಆಗಿರುವಂಥದ್ದು ವಿಂಡ್ ಪಾಲಿನೇಷನ್. ಆ್ಯಂಡ್ ವಿಂಡ್ ಆ್ಯಂಡ್ ವಾಟರನ್ನು ಕಂಪೇರ್ ಮಾಡಿದ್ರೆ ಪಾಲಿನೇಷನ್ ಬೈ ವಿಂಡ್ ಇಸ್ ಮೋರ್ ಕಾಮನ್ ಅಮಂಗ್ ಎಬಯೋಟಿಕ್ ಪಾಲಿನೇಷನ್. ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ವಿಂಡ್ ಪಾಲಿನೇಷನ್ ಆಗಬೇಕಾದ್ರೆ ಏನೆಲ್ಲ ಅಡ್ಯಾಪ್ಟೇಷನ್ಸ್ ನೋಡ್ತೀರಾ ಇನ್ ದ ಪ್ಲಾಂಟ್ ಅಡ್ಯಾಪ್ಟ್ ಆಗಬೇಕು ಅಲ್ವಾ. ಫಸ್ಟ್ ಥಿಂಗ್, ಲೈಟ್ ನಾನ್ ಸ್ಟಿಕ್ಕಿ ಪೋಲನ್. ಯಾಕೆ? ಸೊ ದ್ಯಾಟ್ ದೇ ಕ್ಯಾನ್ ಫ್ಲೈ ಆಗಬೇಕು, ಗಾಳಿಯಲ್ಲಿ ತೇಲಾಡಬೇಕು, ಅದಕ್ಕೋಸ್ಕರ. ಸ್ಟೇಮನ್ಸ್ ಅನ್ನೋದು ಎಕ್ಸ್ಪೋಸ್ ಆಗಿರಬೇಕು, ವೆಲ್ ಎಕ್ಸ್ಪೋಸ್ಡ್ ಸ್ಟೇಮನ್ಸ್ ಆ್ಯಂಡ್ ಲಾರ್ಜ್ ಆಫನ್ ಫೆದರಿ ಸ್ಟಿಗ್ಮಾ. ಓಕೆ, ಆ ಪೋಲನನ್ನು ಟ್ರ್ಯಾಪ್ ಮಾಡೋಕ್ಕೆ ಸ್ಟಿಗ್ಮಾ ಅನ್ನೋದು ಫೆದರಿ ಆಗಿರಬೇಕು. ಆ್ಯಂಡ್ ಸಿಂಗಲ್ ಓವ್ಯೂಲ್ ಇನ್ ಈಚ್ ಓವರಿ ಆ್ಯಂಡ್ ನ್ಯೂಮರಸ್ ಫ್ಲವರ್ಸ್ ಇನ್ ಆನ್ ಇನ್ಫ್ಲಾರೆಸೆನ್ಸ್. ಸಿಂಗಲ್ ಓವ್ಯೂಲ್ ಇನ್ ಈಚ್ ಓವರಿ. ಯಾಕೆ? ಒಂದು ಪೋಲನನ್ನು ಟ್ರ್ಯಾಪ್ ಮಾಡಿದ್ರೂ ಸಾಕಾಗುತ್ತೆ, ಅದಕ್ಕೋಸ್ಕರ. ಇವಾಗ 50 ಓವ್ಯೂಲ್ ಇದೆ ಇನ್ಸೈಡ್ ದ ಓವರಿ ಅಂತ ಹೇಳಿದ್ರೆ ಎಷ್ಟು ಪೋಲನ್ಸನ್ನು ಟ್ರ್ಯಾಪ್ ಮಾಡಬೇಕು, ಆಗುತ್ತೋ ಇಲ್ವೋ, ಕಷ್ಟಕಾರಿ ಕೆಲಸ ಅಲ್ವಾ. ದಟ್ಸ್ ವೈ. ನ್ಯೂಮರಸ್ ಫ್ಲವರ್ಸ್, ತುಂಬ ಹೂಗಳು ಇನ್ ದ ಫಾರ್ಮ್ ಆಫ್ ಎನ್ ಇನ್ಫ್ಲಾರೆಸೆನ್ಸ್. ಎಲ್ಲ ಹೂಗಳು ಒಟ್ಟಿಗೆ ಆಗುತ್ತೆ, ಅಲ್ಲಲ್ಲೇ ಹೂ ಬಿಡಲ್ಲ ಅದು ಪ್ಲಾಂಟ್. ಎಲ್ಲ ಹೂಗಳನ್ನು ಒಂದು ಗುಂಪಲ್ಲಿ ಆಸ್ ಅನ್ ಇನ್ಫ್ಲಾರೆಸೆನ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಟ್ಯಾಸಲ್ಸ್ ಇನ್ ಕಾರ್ನ್ ಆರ್ ಯೂಸ್ಡ್ ಟು ಟ್ರ್ಯಾಪ್ ಪೋಲನ್. ಕಾರ್ನ್ ಅಂತ ಹೇಳಿದ್ರೆ ಜೋಳ, ರೈಟ್? ಕಾರ್ನ್ ಕಾಬ್ ಏನಿದೆ ಅದನ್ನು ಅದರ ಸಿಪ್ಪೆ ಸುಲಿದ್ರೆ ನಿಮಗೆ ಗೋಲ್ಡನ್ ಕಲರ್ ಥರದ್ದು ಕೂದಲು ಥರ ಕಾಣಿಸುತ್ತೆ, ಅದು ಆ್ಯಕ್ಚುಲಿ ಸ್ಟಿಗ್ಮಾ. ದಟ್ ಮೀನ್ಸ್ ಮೇಸ್ ಅಥವಾ ಕಾರ್ನ್ ಶೋಸ್ ವಿಂಡ್ ಪಾಲಿನೇಷನ್ ಅಂತ ಹೇಳ್ಬೋದು. ಸೊ ಇಟ್ ಟ್ರ್ಯಾಪ್ಸ್ ದ ಪೋಲನ್ಸ್ ವಿಚ್ ಆರ್ ಬ್ರಾಟ್ ಬೈ ವಿಂಡ್, ರೈಟ್? ಸೊ ದಿಸ್ ಇಸ್ ಅಬೌಟ್ ವಿಂಡ್ ಪಾಲಿನೇಷನ್. ವಾಟರ್ ಪಾಲಿನೇಷನ್. ಪಾಲಿನೇಷನ್ ಬೈ ವಾಟರ್ ಇಸ್ ಕ್ವೈಟ್ ರೇರ್. ಸ್ವಲ್ಪ ರೇರ್ ಆಗಿರುವಂಥದ್ದು, ಲಿಮಿಟೆಡ್ ಟು 30 ಜೆನೆರಾ ಆಫ್ ಮೋನೋಕಾಟ್ಸ್. ಓಕೆ, 30 ಜೆನೆರಾ ಆಫ್ ಮೋನೋಕಾಟಲ್ಲಿ ನೀವು ಇದನ್ನು ನೋಡಬಹುದು. ಸ್ವಲ್ಪ ರೇರ್. ವ್ಯಾಲಿಸ್ನೇರಿಯಾ, ಹೈಡ್ರಿಲ್ಲಾ, ಝೋಸ್ಟೆರಾವನ್ನು ಸೀ ಗ್ರಾಸ್ ಅಂತ ಕೂಡ ಕರಿತೀವಿ. ಇನ್ ಮೆಜಾರಿಟಿ ಆಫ್ ಎಕ್ವಾಟಿಕ್ ಪ್ಲಾಂಟ್ ಲೈಕ್ ವಾಟರ್ ಹೈಸಿಂತ್, ಐಕಾರ್ನಿಯಾ ಅಂತ ಹೇಳ್ತೀವಿ ಇದನ್ನು ನಾವು, ವಾಟರ್ ಲಿಲ್ಲಿ, ಫ್ಲವರ್ಸ್ ಎಮರ್ಜ್ ಅಬಾವ್ ದ ಲೆವೆಲ್ ಆಫ್ ವಾಟರ್. ಹೂಗಳು ನೀರಿನ ಲೆವೆಲ್ಗಿಂತ ಮೇಲೆ ಬಂದರೆ ಪಾಲಿನೇಷನಿಗೆ ನೀರನ್ನು ಹೇಗೆ ಯೂಸ್ ಮಾಡುತ್ತೆ? ಇದು ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡುವಂಥ ಕ್ವೆಶನ್. ಸೊ ಹೂಗಳು ಮೇಲೆ ಬಂತು ಅಂತ ಹೇಳಿದರೆ, ಆ್ಯಂಡ್ ಇಫ್ ದೇ ಆರ್ ಅಟ್ರಾಕ್ಟಿವ್, ದೇ ಆರ್ ಮೋಸ್ಟ್ ಲೈಕ್ಲಿ ಪಾಲಿನೇಟೆಡ್ ಬೈ ಇನ್ಸೆಕ್ಟ್
ಅಥವಾ ವಿಂಡ್, ನಾಟ್ ಬೈ ದ ವಾಟರ್. ನೆಕ್ಸ್ಟ್, ವ್ಯಾಲಿಸ್ನೇರಿಯಾದಲ್ಲಿ ನೀರಿನ ಸರ್ಫೇಸ್ ಮೇಲೆ ಪಾಲಿನೇಷನ್ ಆಗ್ತಾ ಇದೆ. ಇದನ್ನು ಎಪಿಹೈಡ್ರೋಫಿಲಿ ಅಂತ ಕೂಡ ಹೇಳ್ತಾರೆ. ಅದೇ ಸೀ ಗ್ರಾಸ್ ಅಂದ ತಕ್ಷಣ ನೀರಿನ ಲೆವೆಲ್ಗಿಂತ ಕೆಳಗಡೆ ಪಾಲಿನೇಷನ್ ಆಗೋದು. ಸೊ ಇದನ್ನು ಹೈಪೋಹೈಡ್ರೋಫಿಲಿ ಅಂತ ಕರೀತಾರೆ. ಇನ್ ಮೋಸ್ಟ್ ವಾಟರ್ ಪಾಲಿನೇಟೆಡ್ ಸ್ಪೀಶೀಸ್, pollen grains are protected from wetting by a mucilaginous covering. pollen grains ಅನ್ನೋದು ಒದ್ದೆ ಆಗಬಾರ್ದು, ಕೊಳ್ತು ಹೋಗುತ್ತೆ. ಅದಕ್ಕೋಸ್ಕರ ಅದರಲ್ಲಿರುವಂಥದ್ದು ಒಂದು ಮ್ಯೂಸಿಲೇಜಿನಸ್ ಲೇಯರ್ ಇರುತ್ತೆ, ಸೊ ದ್ಯಾಟ್ ದ ವೆಟ್ಟಿಂಗ್ ಕ್ಯಾನ್ ಬಿ ಪ್ರಿವೆಂಟೆಡ್. ಓಕೆನಾ? ಸೊ ದಿಸ್ ಆರ್ ದಿ ಅಡ್ಯಾಪ್ಟೇಷನ್. ಇದನ್ನು ಬಿಟ್ಟರೆ ನೋಡಿ, ವಿಂಡಿಗಾಗಲಿ ವಾಟ್ರಿಗಾಗಲಿ ಪಾಲಿನೇಟ್ ಆಗುವಂಥ ಫ್ಲವರ್ಸ್ ಏನಿದೆ, ಫ್ರೇಗ್ರೆನ್ಸ್ ಪ್ರೊಡ್ಯೂಸ್ ಮಾಡಬೇಕಂತಿಲ್ಲ, ಯಾವುದೇ ಥರದ ಸ್ಮೆಲ್ ಪ್ರೊಡ್ಯೂಸ್ ಮಾಡಬೇಕಂತಿಲ್ಲ, ಕಲರ್ ಪ್ರೊಡ್ಯೂಸ್ ಮಾಡಬೇಕಂತಿಲ್ಲ. ವೈಟ್ ಆಗಿರಬಹುದು, ಕರೆಕ್ಟ್ ಅಲ್ವಾ? ನೆಕ್ಟರ್ ಪ್ರೊಡ್ಯೂಸ್ ಮಾಡಬೇಕಂತಿಲ್ಲ. ಸೊ ಇದನ್ನೆಲ್ಲ ನೆನ್ಪಿಟ್ಕೊಳ್ಳಿ. ಅಗೇನ್ ಮೋರ್ ಲೈಕ್ ಅ ಕಾಮನ್ ಸೆನ್ಸ್ ಇದು. ಬಯೋಟಿಕ್ ಏಜೆಂಟ್ಸಿಗೆ ಬರೋಣ. ಇನ್ ಬಯೋಟಿಕ್ ಏಜೆಂಟ್, ದ ಬಯೋಟಿಕ್ ಏಜೆಂಟ್ ಕ್ಯಾನ್ ಬಿ ಬೀಸ್, ಬಟರ್ಫ್ಲೈಸ್, ಫ್ಲೈಸ್, ಬೀಟಲ್ಸ್, ವಾಸ್ಪ್, ಆ್ಯಂಟ್, ಮಾತ್, ಬರ್ಡ್ಸ್. ಬರ್ಡ್ಸಲ್ಲಿ ಕೂಡ ಚಿಕ್ಕದಾಗಿರೋವಂಥದ್ದು ಸನ್ ಬರ್ಡ್ ಆ್ಯಂಡ್ ಹಮ್ಮಿಂಗ್ ಬರ್ಡ್ಸ್ ಅಂತ ಹೇಳ್ತೀವಿ, ಆ್ಯಂಡ್ ಬ್ಯಾಟ್ಸ್. ಅಮಂಗ್ ಆನಿಮಲ್ಸ್, ಇನ್ಸೆಕ್ಟ್ ಪರ್ಟಿಕ್ಯುಲರ್ಲಿ ಬೀಸ್ ಆರ್ ಡಾಮಿನೆಂಟ್. ಇನ್ಸೆಕ್ಟಲ್ಲಿ ಹನಿ ಬೀಸ್ ಆರ್ ಡಾಮಿನೆಂಟ್ ಪಾಲಿನೇಟಿಂಗ್ ಏಜೆಂಟ್ಸ್. ಇಂಪಾರ್ಟೆಂಟ್ ಪಾಯಿಂಟ್. ಕೆಲವು ಪ್ರೈಮೇಟ್ಸ್, ವಿ ಆರ್ ಪ್ರೈಮೇಟ್ಸ್, ಸೊ ನಮಗೆ ರಿಲೇಟೆಡ್ ಆಗಿರುವಂಥ ಪ್ರಾಣಿಗಳು, ಲೀಮರ್ ಅಂತ ಇದೆ, ಅಥವಾ ಆರ್ಬೋರಿಯಲ್ ಅಂದರೆ ಮರದ ಮೇಲಿರುವಂಥದ್ದು, ಟ್ರೀ ಡ್ವೆಲ್ಲಿಂಗ್, ರಾಡೆಂಟ್ಸ್ ಇರುತ್ತೆ, ಸ್ಕ್ವಿರಿಲ್ ಒಂದು ಎಕ್ಸಾಂಪಲ್ ಇಟ್ಕೊಳ್ಳಿ. ಆರ್ ಈವನ್ ರೆಪ್ಟೈಲ್ಸ್ ಆಗಿರ್ಬೋದು, ಗೆಕೋ ಲಿಸರ್ಡ್ ಆ್ಯಂಡ್ ಗಾರ್ಡನ್ ಲಿಸರ್ಡ್, ದೇ ಕ್ಯಾನ್ ಹೆಲ್ಪ್ ಇನ್ ಪಾಲಿನೇಟಿಂಗ್. ಓಕೆ, ಎಸ್. ಅಡಾಪ್ಟೇಷನ್ ಏನು? ಇನ್ಸೆಕ್ಟ್ ಪಾಲಿನೇಟಿಂಗ್ ಫ್ಲವರ್ಸ್ ಆರ್ ಲಾರ್ಜ್, ದೊಡ್ಡದಾಗಿರುತ್ತೆ, ಕಲರ್ಫುಲ್, ಇನ್ಸೆಕ್ಟ್ ಅಟ್ರ್ಯಾಕ್ಟ್ ಆಗಬೇಕು, ಪರಿಮಳ ಇದ್ದರೆ ಒಳ್ಳೆಯದು, ರಿಚ್ ಇನ್ ನೆಕ್ಟರ್ ಪ್ರೊಡ್ಯೂಸ್ ಆದರೆ ಇನ್ನೂ ಒಳ್ಳೆಯದು. ಓಕೆ, ಫ್ಲವರ್ಸ್ ಚಿಕ್ಕದಾದರೆ ಗುಂಪಲ್ಲಿರಬೇಕು, ಟು ಮೇಕ್ ದೆಮ್ ಲುಕ್ ಕಾನ್ಸ್ಪಿಕ್ಯೂಸ್, ಕಣ್ಣಿಗೆ ಕಾಣಬೇಕು, ಅಟ್ರ್ಯಾಕ್ಟ್ ಆಗಬೇಕು ಇನ್ಸೆಕ್ಟ್. ಚಿಕ್ಕದ ಫ್ಲವರ್ ಆದರೆ ಗುಂಪಲ್ಲಿರಬೇಕು, ಗೊಂಚಲಲ್ಲಿರಬೇಕು, ಇನ್ಫ್ಲಾರಸೆನ್ಸ್ ಅಂತ ಹೇಳ್ಬಹುದು ಇದನ್ನು. ಓಕೆ, ಎಸ್. ಇಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ಯಾವುದೇ ಪ್ರಾಣಿ ಒಂದು ಹೂವನ್ನು ವಿಸಿಟ್ ಮಾಡ್ತಾ ಇದೆ ಅಂತ ಹೇಳಿದರೆ ಅದಕ್ಕೇನಾದರೂ ಅಟ್ರಾಕ್ಟಿವ್ ಆಗಿರೋ ಅಂಥದ್ದು ಏನಾದರೂ ಒಂದು ಫ್ಯಾಕ್ಟರ್ ಇರಬೇಕು, ಅದಕ್ಕೋಸ್ಕರ ವಿಸಿಟ್ ಮಾಡುತ್ತೆ. ಅದು ಹೊರತು ಬೆಳಗ್ಗೆ ಎದ್ದು ನಾನು ಇವತ್ತು ಪಾಲಿನೇಟಿಂಗ್ ಮಾಡ್ತೀನಿ 50 ಫ್ಲವರ್ಸನ್ನು ಅಂತ ಯಾವ ಇನ್ಸೆಕ್ಟು ಎದ್ದೇಳಲ್ಲ, ಕರೆಕ್ಟ್ ಅಲ್ವಾ? ದ ಇನ್ಸೆಕ್ಟ್ಸ್ ವಿಸಿಟ್ ಮೇ ಬಿ ಟು ಈಟ್ ದ ಪೋಲನ್ ಅಥವಾ ನೆಕ್ಟರ್ ಆಗಿರ್ಬೋದು, ರೈಟ್? ಆರ್ ದಿ ಗೆಟ್ ಅಟ್ರಾಕ್ಟೆಡ್ ಟು ದ ಫ್ರೇಗ್ರೆನ್ಸ್ ಅಥವಾ ಕಲರ್ ಆಗಿರ್ಬೋದು. ಸೊ ಇದೆಲ್ಲ ಸ್ಕೀಮ್ ಆಫ್ ದ ಫ್ಲವರ್ ಟು ಗೆಟ್ ದ ಪಾಲಿನೇಟರ್ಸ್. ಏಜೆಂಟ್ಸ್ ಆಫ್ ಪಾಲಿನೇಷನಲ್ಲಿ ಆನಿಮಲ್ಸ್ ಆರ್ ಅಟ್ರಾಕ್ಟೆಡ್ ಟು ಫ್ಲವರ್ಸ್ ಬೈ ಕಲರ್ ಆರ್ ಫ್ರೇಗ್ರೆನ್ಸ್ ಅಂತ ಇದೆ. ಸೊ ಇನ್ ಕೇಸ್ ಅ ಫ್ಲವರ್ ಇಸ್ ಪಾಲಿನೇಟೆಡ್ ಬೈ ಇನ್ಸೆಕ್ಟ್ ಅಥವಾ ಯಾವುದೇ ಆನಿಮಲ್ ಆಗಲಿ, ಫ್ರೇಗ್ರೆನ್ಸ್ ಇಸ್ ಇಂಪಾರ್ಟೆಂಟ್, ಕಲರ್ ಇಸ್ ಇಂಪಾರ್ಟೆಂಟ್ ಪ್ರೈಮರಿಲಿ. ಅದನ್ನು ನೋಡಿಕೊಂಡು ಅದನ್ನು ಸೆನ್ಸ್ ಮಾಡಿಕೊಂಡು ದ ಇನ್ಸೆಕ್ಟ್ ಇಸ್ ಗೋಯಿಂಗ್ ಟು ವಿಸಿಟ್ ದ ಫ್ಲವರ್ಸ್ ಅಂತ ಹೇಳುವಂಥದ್ದು. ಒನ್ಸ್ ದ ಫ್ಲವರ್ಸ್ ಆರ್ ವಿಸಿಟೆಡ್ ಬೈ ದಿ ಇನ್ಸೆಕ್ಟ್, ಅದಕ್ಕೋಸ್ಕರ ಬೇಕಾಗಿರುವಂಥ ಪೋಲನ್ ಆಗಲಿ ನೆಕ್ಟರ್ ಆಗಲಿ ದ ಫ್ಲವರ್ ವಿಲ್ ಅಫ್ಕೋರ್ಸ್ ಪ್ರೊವೈಡ್ ಟು ದ ಇನ್ಸೆಕ್ಟ್ ಅಥವಾ ಪಾಲಿನೇಟರ್ ಇನ್ ಜನರಲ್ ಅಂತ ಹೇಳ್ಬೋದು. ಇಲ್ಲಿ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ, ದ್ಯಾಟ್ ದ ಫ್ಲವರ್ಸ್ ಕ್ಯಾನ್ either ಪ್ರೊಡ್ಯೂಸ್ ಫೌಲ್ ಓಡರ್ ಅಥವಾ ಪರಿಮಳವನ್ನು ಪ್ರೊಡ್ಯೂಸ್ ಮಾಡಬಹುದು. ಇನ್ ಕೇಸ್ ಇಟ್ ಇಸ್ ಪ್ರೊಡ್ಯೂಸಿಂಗ್ ಫೌಲ್ ಓಡರ್, ದೆನ್ ಇಟ್ ಈಸ್ ಮೋಸ್ಟ್ ಲೈಕ್ಲಿ ಟು ಬಿ ಅಟ್ರಾಕ್ಟಿಂಗ್ ಫ್ಲೈಸ್ ಆರ್ ಬೀಟಲ್ಸ್ ಅಂತೀವಿ. ಆ್ಯಂಡ್ ಇನ್ ಕೇಸ್ ಫ್ರೇಗ್ರೆನ್ಸ್ ಪ್ರೊಡ್ಯೂಸ್ ಆಗ್ತಾ ಇದೆ, ದೆನ್ ಇನ್ ದ್ಯಾಟ್ ಕೇಸ್ ದ ಫ್ಲವರ್ ಈಸ್ ಗೋಯಿಂಗ್ ಟು ಬಿ ಅಟ್ರಾಕ್ಟಿಂಗ್ ಮೋರ್ ಬೀಸ್ ಅಂತ ಹೇಳ್ತೀವಿ. ಇಲ್ಲಿ ಇನ್ನೊಂದು ಪಾಯಿಂಟ್, ನೆಕ್ಟರ್ ಆ್ಯಂಡ್ ಪೋಲನ್ ಗ್ರೈನ್ಸ್ ಆರ್ ಯೂಶ್ವಲ್ ಫ್ಲೋರಲ್ ರಿವಾರ್ಡ್ಸ್ ಅಂತ ಹೇಳೋವಂಥದ್ದು. ದೇ ಆರ್ ದ ಯೂಶ್ವಲ್ ಫ್ಲೋರಲ್ ರಿವಾರ್ಡ್ಸ್ ಅಂತ ಹೇಳೋವಂಥದ್ದು. ಓಕೆ,
ಫ್ಲೋರಲ್ ರಿವಾರ್ಡಲ್ಲಿ ಸೇಫ್ ಪ್ಲೇಸ್ ಟು ಲೇ ಎಗ್ಸ್ ಕೂಡ ಬರುತ್ತೆ. ಇಲ್ಲಿ ಅಮಾರ್ಫೋಫ್ಯಾಲಿಸ್, ಅ ಸ್ಪೀಶೀಸ್ ಆಫ್ ಮಾತ್ ಆ್ಯಂಡ್ ಯುಕ್ಕ. ಸೊ ಅಮಾರ್ಫೋಫ್ಯಾಲಿಸ್ ಜೊತೆ ಇತ್ತಿರುವಂತಹ ಪಾಲಿನೇಟರ್ ಎಗ್ ಲೇ ಮಾಡೋಕ್ಕಂತ ಜಾಗ ಹುಡುಕುತ್ತೆ ಇನ್ ದ ಫ್ಲವರ್ಸ್ ಆಫ್ ಅಮಾರ್ಫೋಫ್ಯಾಲಿಸ್. ಯುಕ್ಕ ಅನ್ನೋ ಪ್ಲಾಂಟಲ್ಲಿ ಜಾಗ ಹುಡುಕುವಂಥದ್ದು ದ ಮಾತ್. ಓಕೆ, ಸೊ ಎಗ್ ಲೇಯಿಂಗಿಗೆ ಜಾಗ ಹುಡುಕ್ತಾ ಕ್ರಾಸ್ ಪಾಲಿನೇಷನನ್ನು ಮಾಡೋವಂಥ ಕೆಲಸ. ಆಲ್ ರೈಟ್, ಆ್ಯಂಡ್ ಬೋತ್ ಕೆನಾಟ್ ಕಂಪ್ಲೀಟ್ ದೇರ್ ಲೈಫ್ ಸೈಕಲ್ಸ್ ವಿದೌಟ್ ಈಚ್ ಅದರ್. ಸೊ ಫ್ಲೋರಲ್ ರಿವಾರ್ಡಲ್ಲಿ ಮೂರೇ ಬರೋದು: ನೆಕ್ಟರ್, ಪೋಲನ್ ಆ್ಯಂಡ್ ಸೇಫ್ ಪ್ಲೇಸ್ ಟು ಲೇ ಎಗ್. ತುಂಬ ಮಕ್ಕಳು ಕೇಳ್ತಾರೆ, ಮ್ಯಾಮ್ ಪೋಲನನ್ನು ತಿಂದುಬಿಟ್ರೆ ವೇರ್ ಇಸ್ ದ ಪ್ಲೇಸ್, ವೇರ್ ಇಸ್ ದ ಪೋಲನ್ ಟು ಗೆಟ್ ಪಾಲಿನೇಟೆಡ್ ಅಂತ. ಸೊ ಯು ಹ್ಯಾವ್ ಟು ರಿಮೆಂಬರ್, ಪೋಲನ್ಸನ್ನು ಪೂರ್ತಿಯಾಗಿ ತಿನ್ನಲ್ಲ ಪಾಲಿನೇಟರ್, ಎಷ್ಟು ಬೇಕೋ ಅಷ್ಟೇ ತಿನ್ನೋದು. ಓವರ್ ಈಟಿಂಗ್ ಲೈಕ್ ಹ್ಯೂಮನ್ಸ್ ಇಸ್ ನಾಟ್ ಸಮಥಿಂಗ್ ದಟ್ ಯು ಸಿ ಇನ್ ಆ್ಯನಿಮಲ್ಸ್ ಅಲ್ವಾ. ತುಂಬ ರೇರ್ ಅದು, ಆಲ್ಮೋಸ್ಟ್ ಅಬ್ಸೆಂಟ್ ಅಂತ ಹೇಳ್ಬೋದು. ಸೊ ಎಷ್ಟು ಬೇಕಷ್ಟು ತಿನ್ನುತ್ತೆ, ಆ್ಯಂಡ್ ಮಿಕ್ಕಿದನ್ನು ಪಾಲಿನೇಷನ್ಗೆ ಯೂಸ್ ಆಗುತ್ತದು ಅಲ್ವಾ. ಸೊ ದಿಸ್ ಯು ಹ್ಯಾವ್ ಟು ರಿಮೆಂಬರ್. ಇನ್ನು ಇದರ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು? ಇದರಲ್ಲಿ ನೋಡಿ, ಪೋಲನ್ ಪೆಸ್ಟಲ್ ಇಂಟ್ರಾಕ್ಷನಲ್ಲಿ ಏನು ನೆನ್ಪಿಟ್ಕೊಳ್ಬೇಕು. ಪೋಲನ್ ಪೆಸ್ಟಲ್ ಇಂಟ್ರಾಕ್ಷನ್ ಅನ್ನೋದು ಒಂದು ಡೈನಮಿಕ್ ಪ್ರೋಸೆಸ್ ಆಗಿದೆ, ಆ್ಯಂಡ್ ಇಲ್ಲಿ ಕೆಮಿಕಲ್ ಕಾಂಪೊನೆಂಟ್ಸ್ ಇನ್ವಾಲ್ವ್ ಆಗಿದೆ. ಬಿಟ್ವೀನ್ ದ ಪೋಲನ್ ಆ್ಯಂಡ್ ದ ಸ್ಟಿಗ್ಮಾ ಡೈನಮಿಕ್ ಆಗಿ ಕೆಮಿಕಲ್ ಅಟ್ರಾಕ್ಷನ್ ನಡೀತಾನೆ ಇದೆ. ಅದರಿಂದಾಗಿ ಪೋಲನ್ಸ್ ವಿಲ್ ಜರ್ಮಿನೇಟ್. ಪೋಲನ್ ಟ್ಯೂಬಲ್ಲಿ ಇರುವಂತಹ ಕಂಟೆಂಟ್ಸು, ಪೋಲನಲ್ಲಿರುವಂಥ ಕಂಟೆಂಟ್ ಪೋಲನ್ ಟ್ಯೂಬಿಗೆ ಬರುತ್ತೆ. ದ ಪೋಲನ್ ಟ್ಯೂಬ್ ವಿಲ್ ಎಂಟರ್ ಇನ್ ಟು ದ ಓವ್ಯೂಲ್ ಅಂತ ಹೇಳ್ತೀವಿ. ಹೇಗೆ ಎಂಟರ್ ಆಗ್ತಾ ಇದೆ? ಗ್ರೋಯಿಂಗ್ ಪೋಲನ್ ಟ್ಯೂಬ್ 2 ನಾನ್ ಮೊಟೈಲ್ ಮೇಲ್ ಗೆಮೀಟ್ಸನ್ನು ಕ್ಯಾರಿ ಮಾಡ್ತಾ ಇದೆ, ಆ್ಯಂಡ್ ಅದು ಎಂಟರ್ ಆಗೋದು ಥ್ರೂ ಮೈಕ್ರೋಪೈಲ್. ಎಂಟರ್ ಆಗಬೇಕಾದ್ರೆ ಹೆಲ್ಪ್ ಮಾಡೋವಂಥದ್ದು ದ ಫಿಲಿಫಾರ್ಮ್ ಅಪ್ಯಾರಟಸ್ ಆಫ್ ಸಿನರ್ಜಿಡ್. ಆ ಫಿಲಿಫಾರ್ಮ್ ಅಪ್ಯಾರಟಸ್ ಏನು ಮಾಡುತ್ತೆ, ಪೋಲನ್ ಟ್ಯೂಬನ್ನು into the embryo sac guide ಮಾಡಿಕೊಂಡು, while the pollen tube is entering, one of the synergid will degenerate. ಒಂದು synergid ಕರ್ಗೋಗುತ್ತೆ, ಆ್ಯಂಡ್ ಅದರ ಥ್ರೂ pollen tube ಎಂಟ್ರಿ ಹೊಡೆಯೋದು into the embryo sac. pollen deposition ಆಗಿದೆ, ಅಲ್ಲಿಂದ pollen tube ಎಂಟ್ರಿ ಹೊಡೆಯೋದು into the ovule, and from that point to the entry of the pollen tube into the ovule, ಇದನ್ನು ಪೋಲನ್ ಪೆಸ್ಟಲ್ ಇಂಟ್ರಾಕ್ಷನ್ ಅಂತ ಕರಿತೀವಿ. ಕರೆಕ್ಟ್ ಅಲ್ವಾ? ಎಸ್. ನೆಕ್ಸ್ಟ್ ನೀವು ನೆನ್ಪಿಟ್ಕೊಳ್ಬೇಕಾಗಿರೋಂಥ ತುಂಬ ಇಂಪಾರ್ಟೆಂಟ್ ಟಾಪಿಕ್. ಓಕೆ, ಮಿಕ್ಕಿರೋವಂಥದ್ದು ಫ್ರೂಟ್ಸ್ ಆಗಲಿ ಸೀಡ್ಸ್ ಆಗಲಿ ಅಗೇನ್ ಸಮಥಿಂಗ್ ದಟ್ ಯು ಆಲ್ರೆಡಿ ಸ್ಟಡೀಡ್ ಇನ್ ಯೋರ್ ಫಸ್ಟ್ PUC ಅಥವಾ 11th ಸ್ಟ್ಯಾಂಡರ್ಡ್. ಸೊ ಸಮಥಿಂಗ್ ವೆರಿ ಇಂಪಾರ್ಟೆಂಟ್ ಹಿಯರ್ ಈಸ್ ಅಪೋಮಿಕ್ಸಿಸ್ ಆ್ಯಂಡ್ ಪಾಲಿಎಂಬ್ರಿಯೋನಿ. ಅಪೋಮಿಕ್ಸಿಸ್ ಆ್ಯಂಡ್ ಪಾಲಿಎಂಬ್ರಿಯೋನಿಯಲ್ಲಿ ಸ್ಪೀಶೀಸ್ ಆಫ್ ಆಸ್ಟರೇಸಿ ಆ್ಯಂಡ್ ಗ್ರಾಸಸ್ ಬರುತ್ತೆ. ಸೊ ಇವುಗಳು ಏನು ಮಾಡುತ್ತೆ, ದೀಸ್ ಪ್ಲಾಂಟ್ಸ್, ಆಸ್ಟರೇಸಿ ಅಂತ ಹೇಳಿದ್ರೆ ಸನ್ಫ್ಲವರ್ ಫ್ಯಾಮಿಲಿ ಆಯಿತು. ಆಸ್ಟರೇಸಿ ಆ್ಯಂಡ್ ಗ್ರಾಸಸಲ್ಲಿ ಒಂದು ಸ್ಪೆಷಲ್ ಮೆಕ್ಯಾನಿಸಮ್ ಇವಾಲ್ವ್ ಆಗಿದೆ, ವೇರ್ ಸೀಡ್ಸ್ ಆರ್ ಪ್ರೊಡ್ಯೂಸ್ ವಿದೌಟ್ ಫರ್ಟಿಲೈಸೇಷನ್. ಇದನ್ನು ನೀವು ಅಪೋಮಿಕ್ಸಿಸ್ ಅಂತ ಕರಿತೀರ. ಸೊ ಇಟ್ಸ್ ಅ ಫಾರ್ಮ್ ಆಫ್ ಎಸೆಕ್ಷುವಲ್ ರಿಪ್ರೊಡಕ್ಷನ್ ವಿಚ್ ಇಸ್ ಮಿಮಿಕಿಂಗ್ ಸೆಕ್ಷುವಲ್ ರಿಪ್ರೊಡಕ್ಷನ್. ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು, ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು, ನೆನ್ಪಿಟ್ಕೊಳ್ಳಿ. ಕೆಲವು ಸ್ಪೀಶೀಸಲ್ಲಿ ಏನಾಗುತ್ತೆ, ಎಗ್ ಸೆಲ್ ನಾರ್ಮಲ್ ಆಗಿ ಹ್ಯಾಪ್ಲಾಯ್ಡ್ ಇರಬೇಕು, ಬಟ್ ಡಿಪ್ಲಾಯ್ಡ್ ಎಗ್ ಫಾರ್ಮೇಷನ್ ಆಗ್ತಾ ಇದೆ. ಯಾಕಂತ ಹೇಳಿದರೆ ಮಿಯೋಸಿಸ್ ಅನ್ನೋ ಸ್ಟೆಪ್ಪೇ ಸ್ಕಿಪ್ ಆಗಿದೆ. ಮೆಗಾಸ್ಪೋರ್ ಮದರ್ ಸೆಲ್ ಡೈರೆಕ್ಟ್ಲಿ ಡೆವಲಪ್ಸ್ ಇನ್ ಟು ಅ ಡಿಪ್ಲಾಯ್ಡ್, ಅಲ್ಲಿ ಪ್ರೊಡ್ಯೂಸ್ ಆಗುವಂಥದ್ದು ಡಿಪ್ಲಾಯ್ಡ್ ಎಗ್. ಸೊ ಸ್ಕಿಪ್ ಆಗಿರೋದು ಏನು, ಮಿಯೋಸಿಸ್. ದ್ಯಾಟ್ ಎಗ್ ವಿಲ್ ದೆನ್, ಬಿಕಾಸ್ ಇಟ್ ಈಸ್ ಆಲ್ರೆಡಿ ಡಿಪ್ಲಾಯ್ಡ್, develops into an embryo which is diploid. ನೆನ್ಪಿಟ್ಕೊಳ್ಳಿ, ಎಂಬ್ರಿಯೋಸ್ ಡಿಪ್ಲಾಯ್ಡ್ ಆದರೂ ಇರಲೇಬೇಕು, ಹ್ಯಾಪ್ಲಾಯ್ಡ್ ಎಂಬ್ರಿಯೋಸ್ ಅಷ್ಟು ಯೂಸ್ ಆಗಲ್ಲ. ಓಕೆ, ಸಿಟ್ರಸ್ ಆ್ಯಂಡ್ ಮ್ಯಾಂಗೋದಲ್ಲಿ ನ್ಯೂಸೆಲ್ಲಾರ್ ಇದು ಸೆಲ್ಸ್ ಇದೆಯಲ್ವಾ, ದ ಸೆಲ್ಸ್ ಆಫ್ ನ್ಯೂಸೆಲ್ಲಸ್, ಅದು ಡೆವಲಪ್ ಆಗುತ್ತೆ ಇಂಟು ಎನ್ ಎಂಬ್ರಿಯೋ. ಆ್ಯಂಡ್ ಇದರಿಂದಾಗಿ ಏನಾಗುತ್ತೆ, ಒಂದೇ ಓವ್ಯೂಲಲ್ಲಿ ತುಂಬ ಎಂಬ್ರಿಯೋಸ್, ಮೋರ್ ದೆನ್ 1 ಎಂಬ್ರಿಯೋಸ್ ಡೆವಲಪ್. ಇದನ್ನು ನೀವು ಪಾಲಿ ಎಂಬ್ರಿಯೋನಿ ಅಂತ ಕರಿತೀರ. ಯು ಗೋಯಿಂಗ್ ಟು ಕಾಲ್ ದಿಸ್ ಆ್ಯಸ್ ಪಾಲಿ ಎಂಬ್ರಿಯೋನಿ ಅಂತ. ಆಲ್ ರೈಟ್. ಸೊ ಪಾಲಿ ಎಂಬ್ರಿಯೋನಿಗೆ ಎಕ್ಸಾಂಪಲ್ ಕೊಡಿ ಅಂತ ಹೇಳಿದರೆ ಸಿಟ್ರಸ್ ಆ್ಯಂಡ್ ಮ್ಯಾಂಗೋ ಆಯಿತು. ಓಕೆ,
ಅಪೋಮಿಕ್ಸಿಸಿಗೆ ಕೊಡಿ ಅಂತ ಹೇಳಿದ್ರೆ ಆಸ್ಟ್ರೇಸಿ ಕೊಡ್ಬೋದು, ಗ್ರಾಸಸ್ ಕೊಡ್ಬೋದು, ಅಗೇನ್ ಸಿಟ್ರಸ್ ಆ್ಯಂಡ್ ನೀವು ಮ್ಯಾಂಗೋ ಕೂಡ ಕೊಡ್ಬೋದು. ಯಾಕೆ? ನ್ಯೂಸೆಲ್ಲಸ್ಸಿಂದ ಡೆವಲಪ್ಮೆಂಟ್ ಆಗಿದೆ ಆಫ್ ದಿ ಎಂಬ್ರಿಯೋ. ಸೊ ಅದೇನು ಮಾಡುತ್ತೆ, ಓವ್ಯೂಲನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ ಇನ್ ಆರ್ಡರ್ ಟು ಪ್ರೊಡ್ಯೂಸ್ ಅ ಸೀಡ್. ಇದನ್ನು ನೆನ್ಪಿಟ್ಕೊಳ್ಳಿ. ಇದನ್ನು ನಾವು ಹೇಗೆ ಯೂಸ್ ಮಾಡ್ಕೊಳ್ಬೋದು ನೋಡಿ. ಹೈಬ್ರಿಡ್ ಪ್ಲಾಂಟ್ಸ್ ಪ್ರೊಡ್ಯೂಸ್ ಮಾಡಿದಾಗ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಮಾಡಬೇಕು. ತುಂಬ ಕಷ್ಟವಾದ ಕೆಲಸ ಅದು, ತುಂಬ ಟೈಮ್ ಕನ್ಸ್ಯೂಮಿಂಗ್ ಕೆಲಸ. ಒಮ್ಮೆ ಹೈಬ್ರಿಡ್ ಪ್ಲಾಂಟ್ಸ್ ಪ್ರೊಡ್ಯೂಸ್ ಆಯಿತಾ, ಅದನ್ನು ನೀವು ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲೌ ಮಾಡೋಕ್ಕಾಗಲ್ಲ. ದ ರೀಸನ್ ಬೀಂಗ್, ನೀವು ಒಟ್ಟಿಗೆ ತಂದಿರುವಂಥ 2 ಪ್ಲಾಂಟಲ್ಲಿದ್ದ 2 ಕ್ಯಾರೆಕ್ಟರ್ಸ್ ಸೆಗ್ರಿಗೇಟ್ ಆಗುತ್ತೆ. ಸೊ ಇದಕ್ಕೆ ಸೊಲ್ಯೂಷನ್ ಏನು? ಅಪೋಮಿಕ್ಸಿಸ್ ಅನ್ನೋದು ಜೀನ್ಸಿಂದ ಕಂಟ್ರೋಲ್ ಆಗಿರೋದು. ಅಂದರೆ ಈ ಪ್ಲಾಂಟ್ಸಲ್ಲಿ ಅಪೋಮಿಕ್ಸಿಸನ್ನು ಇಂಡ್ಯೂಸ್ ಮಾಡೋ ಜೀನ್ ಇದೆ ಅಂತ. ಸೊ ರಿಸರ್ಚರ್ಸ್ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಈ ಜೀನನ್ನು ಹೈಬ್ರಿಡ್ ಒಳಗಡೆ ಇಂಟ್ರೊಡ್ಯೂಸ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಸೊ ದ್ಯಾಟ್ ದೀಸ್ ಹೈಬ್ರಿಡ್ಸ್ ಕ್ಯಾನ್ ಪ್ರೊಡ್ಯೂಸ್ ಸೀಡ್ ಬೈ ದೆಮ್ಸೆಲ್ವ್ಸ್ ವಿದೌಟ್ ಅಸ್ ಇಂಟರ್ಫಿಯರಿಂಗ್ ಇನ್ ಎನಿ ವೇ. ಓಕೆ, ಸೀಡ್ಸ್ ಬಟ್ ಎಪೋಮಿಕ್ಟಿಕ್. ಫರ್ಟಿಲೈಸೇಷನ್ ಆಗದಾಗೆ ಸೀಡ್ ಪ್ರೊಡಕ್ಷನ್ ಆಗುತ್ತೆ. ದಟ್ ಸೀಡ್ ಕ್ಯಾನ್ ಬಿ ಕಾಲ್ಡ್ ಆಸ್ ಅ ಕ್ಲೋನ್ ಆಫ್ ದ ಮದರ್ ಪ್ಲಾಂಟ್. ಯಾಕಂತ ಹೇಳಿದರೆ ಅದರಲ್ಲಿ ಜೆನೆಟಿಕ್ ವೇರಿಯೇಷನ್ ಇಲ್ಲ, ಬಿಕಾಸ್ ದರ್ ಇಸ್ ನೋ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ವಾಲ್ವ್ಡ್. ಕರೆಕ್ಟ್ ಅಲ್ವಾ? ಸೊ ಇದು ನಮಗೆ ಯೂಸ್ ಆಗೋ ಪಾಯಿಂಟ್ ಫ್ರಾಮ್ ಎಪೋಮಿಕ್ಸಿಸ್. ಓಕೆ, ಸೊ ಇದು ಯೂಸ್ ಆಫ್ ಎಪೋಮಿಕ್ಸಿಸ್ ಅಂತ ಇದನ್ನು ಹೇಳಬಹುದು. ಯೂಸ್ ಆಫ್ ಅಪೋಮಿಕ್ಸಿಸ್ ಅಂತ ಹೇಳಬಹುದು. ಓಕೆ, ರೈಟ್. ಸೊ ದೀಸ್ ವರ್ ದ ಟಾಪಿಕ್ಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಎಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ತಿಳಿಸಿ. ಬಟ್ ರಿಮೆಂಬರ್, ದಿಸ್ ವಾಸ್ ಅ ಸಮರಿ ಲೆಕ್ಚರ್, ಸರಿನಾ? ಓಕೆ, ಸೊ ಏನಾದರೂ ಡೌಟ್ ಇದ್ದರೆ ತಿಳಿಸಿ. ವಿತ್ ದಿಸ್ ಐ ವಿಲ್ ಆಲ್ಸೋ ಗೆಟ್ ದ MCQ ಆರ್ ದ PYQ ಸೆಷನ್ ವಿಚ್ ಇಸ್ ಗೋಯಿಂಗ್ ಟು ಬಿ ಲೈವ್. ಅಲ್ಲಿ ಇನ್ನೂ ಕ್ವೆಶನ್ಸನ್ನು ತಗೊಂಡು ಡೀಟೇಲಲ್ಲಿ ಲೆಟ್ಸ್ ಡೂ ದ ಕ್ಲಾಸಸ್ ದೇರ್. ಆ್ಯಂಡ್ ಐ ಹೋಪ್ ಸಮ್ಮರಿ ನಿಮಗೆ ರಿಲೇಟ್ ಆಗಿದೆ ಅಂತ. ಐ ವಿಲ್ ಸಿ ಯು ಇನ್ ದ MCQ ಆರ್ PYQ ಸೆಷನ್. ಥ್ಯಾಂಕ್ ಯು.